ವೀಕ್ಷಕರೇ, ಸ್ಪಾರ್ಕ್ ಇಗ್ನೈಟಿಂಗ್ ಮೈಂಡ್ಸ್ ನ ಮತ್ತೊಂದು ರೋಮಾಂಚಕಾರಿ ಸಂದರ್ಶನಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇಂದು ಕರ್ನಾಟಕದ ಇಬ್ಬರು ಅಚ್ಚುಮೆಚ್ಚಿನ ಹಾಸ್ಯಗಾರರಾದ ಗಂಗಾವತಿ ಪ್ರಾಣೇಶ್ ಮತ್ತು ಬಸವರಾಜ್ ಮಹಾಮನಿ ಅವರನ್ನು ಹೋಸ್ಟ್ ಮಾಡುವ ಅದ್ಭುತ ಗೌರವ ನನಗಿದೆ. ಜೂನಿಯರ್ ಬೀಚಿ ಎಂದು ವ್ಯಾಪಕವಾಗಿ ಕರೆಯಲ್ಪಡುವ ಗಂಗಾವತಿ ಪ್ರಾಣೇಶ್ ಅವರು ತಮ್ಮ ಹಾಸ್ಯಮಯ ಹಾಸ್ಯ ಮತ್ತು ಒಳನೋಟವುಳ್ಳ ಸಾಮಾಜಿಕ ವ್ಯಾಖ್ಯಾನದಿಂದ ಜಗತ್ತಿನಾದ್ಯಂತ ಪ್ರೇಕ್ಷಕರನ್ನು ಆಕರ್ಷಿಸಿದ್ದಾರೆ. ಕರ್ನಾಟಕದಲ್ಲಿ 3500ಕ್ಕೂ ಹೆಚ್ಚು ಪ್ರದರ್ಶನಗಳು ಮತ್ತು 11 ದೇಶಗಳಲ್ಲಿ ಪ್ರದರ್ಶನಗಳೊಂದಿಗೆ ಅವರ ವಿಶಿಷ್ಟ ಶೈಲಿಯು ಎಲ್ಲೆಡೆ ಕನ್ನಡಿಗರೊಂದಿಗೆ ಅನುರಣಿಸುತ್ತಲೇ ಇದೆ. ಇವರೊಂದಿಗೆ ಯಾದಗಿರಿಯ ಭಾಷಾ ಹಾಸ್ಯ ಪ್ರವೀಣ ಬಸವರಾಜ ಮಹಾಮನಿ ಸೇರಿದ್ದಾರೆ. ಕೃಷಿ ಕುಟುಂಬದಲ್ಲಿ ವಿನಮ್ರ ಆರಂಭದಿಂದ ಬಸವರಾಜ್ ಅವರು ವಿಶ್ವದಾದ್ಯಂತ ಪ್ರಮುಖ ನಗರಗಳಲ್ಲಿ ಪ್ರದರ್ಶನ ನೀಡುವ ಮೂಲಕ ಅಂತಾರಾಷ್ಟ್ರೀಯ ಮೆಚ್ಚುಗೆಗೆ ಏರಿದ್ದಾರೆ. ಪ್ರಾಣೇಶ್ ಅವರೊಂದಿಗಿನ ಸಹಯೋಗ ಮತ್ತು ಅವರ ಶ್ರೀಮಂತ ಸಾಹಿತ್ಯಕ ಕೊಡುಗೆಗಳಿಗೆ ಹೆಸರುವಾಸಿಯಾದ ಅವರು ಕನ್ನಡ ಹಾಸ್ಯದ ನಿಜವಾದ ಸಾಂಸ್ಕೃತಿಕ ರಾಯಭಾರಿಯಾಗಿದ್ದಾರೆ. ನಮಸ್ಕಾರ ಗಂಗಾವತಿ ಪ್ರಾಣೇಶ್ ಸರ್ ಹಾಗೂ ಮಹಾಮನಿ ಸರ್. ನಮಸ್ಕಾರ. ನಿಮಗೆ ಇಬ್ಬರಿಗೂ ನನಗೆ ಇವತ್ತು ಬಹಳ ಖುಷಿಯಾದ ದಿನ. ಯಾಕೆಂದರೆ ಕರ್ನಾಟಕದ ಅತ್ಯಂತ ದೊಡ್ಡ ಹಾಸ್ಯಗಾರರು ಈ ದಿನ ಸ್ಪಾರ್ಕ್ ಇಗ್ನೈಟಿಂಗ್ ಮೈಂಡ್ಸ್ಗೆ ಬಂದಿರುವುದು ಒಂದು ಬಹಳ ಸಂತಸದ ಸಂಗತಿ ಅಂತ ಹೇಳಬಹುದು. ನಿಮ್ಮಿಬ್ಬರಿಗೂ ಸ್ಪಾರ್ಕ್ ಇಗ್ನೈಟಿಂಗ್ ಮೈಂಡ್ಸ್ಗೆ ಆದರದ ಸ್ವಾಗತ. ಮನುಷ್ಯನ ಜೀವನದಲ್ಲಿ ಹಾಸ್ಯ ಒಂದು ಅವಿಭಾಜ್ಯ ಅಂಗ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಇವಾಗ ನಾನು ಎ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್ ಅಂತ ಚಾರ್ಲಿ ಚಾಪ್ಲಿನ್ ಅವರು ತುಂಬಾನೇ ಸಲ ಹೇಳ್ಬಿಟ್ಟಿದ್ದಾರೆ. ಅದು ಹಾಸ್ಯದ ಪ್ರಪಂಚಕ್ಕೆ ನೀವು ಕೊಡ್ತಿರೋ ಕೊಡುಗೆ ಮಹತ್ತರವಾದ್ದು. ಸಾಮಾಜಿಕವಾಗಿಯೂ ಸಹ ನೀವು ಎಷ್ಟೋ ಸಾಮಾಜಿಕ ಸಮಸ್ಯೆಗಳಿಗೆ ಹಾಸ್ಯದ ಮೂಲಕ ಆ ಒಂದು ಸಾಮಾಜಿಕ ಇಶ್ಯೂಸ್ನ ಎತ್ತಿ ಹಿಡಿದು ಅದಕ್ಕೊಂದು ಹಾಸ್ಯದ ಲೇಪನ ಕೊಟ್ಬಿಡ್ತೀರಾ. ಸೊ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್? ಮೊದಲನೇದಾಗಿ ಹೇಳಬೇಕು ಅಂತಂದರೆ, ನಾನು ಬೀಚಿ ಸಾಹಿತ್ಯವನ್ನು ಓದಿದಾಗ ನಾನೊಬ್ಬನೇ ನಕ್ಕೆ. ನನಗನ್ನಿಸ್ತು, ಇದನ್ನು ಜನರಿಗೆ ಹೇಳಿದ್ರೆ ಅವ್ರನ್ನೂ ನಗಿಸ್ಬೋದಲ್ಲ ನಾನು ಅನ್ನುವಂಥ ಒಂದು ವಿಚಾರ ಆಗ ನನಗೆ ಸ್ಫುರಣ ಆಯಿತು. ಸರಿ, ನಮ್ಮ ಫಸ್ಟು ನನ್ನ ಬಲಿಪಶುಗಳು ಅಂದರೆ ನಮ್ಮ ತಾಯಿ ತಂಗಿ ಅಂದರು. ಅವ್ರುಗಳ ಮುಂದೆ ಮನೆಯಲ್ಲೇ ಹೇಳೋದಕ್ಕೆ ಶುರು ಮಾಡಿದೆ. ನಮ್ಮದು ಇಡೀ ಫ್ಯಾಮಿಲಿ ಸ್ವಲ್ಪ ಸೆನ್ಸ್ ಆಫ್ ಹ್ಯೂಮರ್ ಜಾಸ್ತಿ. ನಮ್ಮ ತಾಯಿ ಮುಂದೆ, ತಮ್ಮನ ಮುಂದೆ, ತಂಗಿ ಮುಂದೆ, ಇವ್ರ ಮುಂದೆಲ್ಲ ಜೋಕನ್ನು ಹೇಳೋದಕ್ಕೆ ಶುರು ಮಾಡಿದೆ. ಅವ್ರು ಚೆನ್ನಾಗಿದೆ ಅಂತಂದ್ರೆ ಆಮೇಲೆ ಓಣಿ ಜನ ಎಲ್ಲ ಬರೋದಕ್ಕೆ ಶುರು ಮಾಡೋದು. ಅವ್ರಿಗೆ ಆ ಪುಸ್ತಕಗಳು ಓದೋದು ಕೊಟ್ಟು ಡಿಸ್ಕಷನ್ ಶುರು ಮಾಡಿದ್ವಿ. ಆಮೇಲೆ ಅವರಂದ್ರು, ಇಲ್ಲಪ್ಪ ನೀನು ಹೇಳೋದೇ ಚೆನ್ನಾಗಿರ್ತದೆ, ನಮ್ಗೆ ಓದಿದ್ರೆ ನಮಗೆ ನಗು ಬರ್ತಿಲ್ಲ, ನೀವು ಹೇಳ್ತೀಯಲ್ಲ ಅದು ನಮಗೆ ಭಾಳ ನಗು ತರಿಸ್ತದೆ ಅಂತಂದಾಗ, ಸೊ ಈ ದಿಶೆಯಲ್ಲಿ ಯಾಕೆ ಪ್ರಯತ್ನ ಮಾಡಬಾರ್ದು ನಾನು ಅಂಥೇಳಿ, ಚಾರಿಟಿ ಬಿಗಿನ್ಸ್ ಎಟ್ ಹೋಮ್ ಅಂತಾರಲ್ಲ ಹಾಗೆ ನಂದು ಹ್ಯೂಮರ್ ಬಿಗಿನ್ಸ್ ಎಟ್ ಹೋಮ್ ಅಂತ ಹಾಗಾಗ್ಬಿಡ್ತು. ಹಾಗೆ ಶುರು ಮಾಡಿದೆ. ನನ್ನ ಮೊದಲ ಪ್ರೇಕ್ಷಕರು ನಮ್ಮ ಮನೆಯವರೇ, ಆಮೇಲೆ ಆ ಗಲ್ಲಿ ಓಣಿ ಜನ, ಆಮೇಲೆ ತುಂಬ ಸುಮಾರು ಒಂದು 10 ವರ್ಷ ಹೀಗೆ ನಾನು ಮನೆಗಳಲ್ಲೇ ಮಾತಾಡಿದ ಮೇಲೆ ಆ ಊರಲ್ಲಿ ಒಂದು ಕಾರ್ಯಕ್ರಮ ಶುರು ಮಾಡಬೇಕು. ಆವಾಗ ನಮ್ಮ ಕನಸು ಏನು ಅಂದರೆ, ಬೀಚಿಯವ್ರನ್ನ ಭೇಟಿ ಆಗ್ಬೇಕು. ಹಾಂ, ಬೀಚಿ ಅಂತ್ಯಪ್ಪ ನೀನವ್ರು ನೋಡಿಯಾ ಅಂತ ಕೇಳೋರೆಲ್ಲ. ಇಲ್ಲ, ಅವಾಗ ನಾವು ಇನ್ನೂ ಸ್ಟೂಡೆಂಟ್. ನಾನು ಬೆಂಗಳೂರು ಅಂದರೆ ನಮಗೆ ಗಗನ ಕುಸುಮ. ಅಲ್ಲಿಗೆ ಹೋಗೋದಕ್ಕೆ 17 ರೂಪಾಯಿ ಚಾರ್ಜ್ ಆವಾಗ. ಇಲ್ಲ ಅಲ್ಲಿ ಅಷ್ಟು ಕೂಡ ಇಲ್ಲ, ಸ್ಟೂಡೆಂಟ್ ಲೈಫ್ ನಮ್ಮದು. ನಮ್ಮ ತಂದೆ ಮಾಮೂಲು ಬಡ ಮೇಷ್ಟ್ರು. ಅಲ್ಲಿಗೆ ಹೋಗೋದಾಗೋದಿಲ್ಲ. ಒಂದು ದಿವಸ ಹೋಗಬೇಕು ನಾವೇ ದುಡ್ಡು ನಮ್ಮ ಹಣದಲ್ಲಿ, ಅವ್ರ ಮುಂದೆ ಮಾತಾಡಬೇಕು ಅಂತೆಲ್ಲ. ಯರದಾಳ್ ಹನುಮಂತರಾವ್ ಅಂತ ನಮ್ಮ ಬಂಧುಗಳು ಅವ್ರ ಕೃತಿಗಳನ್ನ ನನಗೆ ಪರಿಚಯಿಸಿದರು. ನಾನು ಓದಿದೆ. ಲೈಬ್ರರಿಲಿ 10 ಪೈಸೆಗೆ ಒಂದು ಪುಸ್ತಕ ಒಂದು ದಿವಸಕ್ಕೆ ಓದಿ ರಿಟರ್ನ್ ಕೊಡಬೇಕು. ಆ ಥರ 4 ಕಣೆಗೆ 3 ಪುಸ್ತಕ, 10 ಪೈಸೆಗೆ ಒಂದು ಪುಸ್ತಕ ಒಂದು ದಿವಸ. ಹಾಗೆ ಬೀಚಿಯವ್ರ ಪುಸ್ತಕ 10 ಪೈಸೆ ಕೊಟ್ಟು ತಂದು 10 ಪೈಸಾ ಮುಗಿಯೋದ್ರೊಳಗಡೆ ಅಂದರೆ ಇಡೀ ದಿನ ಓದಿಬಿಡೋದು ಆ ಕಾದಂಬರಿನ. ಇಂಥ ಪರಿಸರದಲ್ಲಿ ಟೋಟಲ್ ಅವ್ರದ್ದು 62 ಕಾದಂಬರಿಗಳಿದೆ. 62 ಕಾದಂಬರಿಗಳನ್ನು ಹೌದೌದು, ಖಂಡಿತ ಅವ್ರದ್ದು ಅದ್ಭುತವಾಗಿರ್ತಕ್ಕಂಥ ಬರಹ. ಮತ್ತು ಯಾವುದೇ ತತ್ವಜ್ಞಾನಗಳನ್ನೆಲ್ಲ ಅವರು ಅದರಲ್ಲೇ ಸೇರಿಸ್ತಿದ್ರು, ಹಾಸ್ಯದಲ್ಲೇ, ಜನರ ಆಡು ಮಾತಿನಲ್ಲೇ. ಬೀಚಿಯವರೊಂದು ವೈಶಿಷ್ಟ್ಯ ಏನು ಅಂದರೆ, ಅವರು ಪುರಾಣ ಪುಣ್ಯಕಥೆಗಳನ್ನ ಬರೀಲ್ಲ, ಮನುಷ್ಯ ಜೀವನದ ಘಟನೆಗಳನ್ನೇ ಬರೆದ್ರು ಮತ್ತು ಮನುಷ್ಯನದ ಎಂಥ ಸ್ವಭಾವ ಅಂತ ಬರೆದ್ರು. ಅವ್ರು ಬೆಂಗಳೂರು ಅಲ್ಲಿ ಹರಪನಹಳ್ಳಿಯಿಂದ ಅವ್ರು ಬೆಂಗಳೂರಿಗೆ ಬಂದರು. ಹರಪನಹಳ್ಳಿಯಲ್ಲಿ ಅವ್ರು ಹುಟ್ಟಿದ್ದು.
ಆಮೇಲೆ ಅನಕ್ರು ಅವ್ರಿಗೆ ಗುರುಗಳು, ನನಗೆ ಹೇಗೆ ಬೀಚಿ ಗುರುಗಳು, ಬೀಚಿ ಅವರಿಗೆ ಅನಕ್ರು ಅವ್ರ ಗುರುಗಳು. ಸೊ ಅವ್ರು ಹೀಗಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿದ್ದರು. ಅವ್ರು ತುಂಬ ಇಂಗ್ಲೀಷ್ ಓದೋರು ನಮ್ಮ ಗುರುಗಳು ಬೀಚಿ ಅವರು. ಕನ್ನಡ ಓದೋದಕ್ಕೆ ಸಾಧ್ಯ ಇಲ್ಲ, ಕನ್ನಡದಲ್ಲಿ ಏನಿರ್ತದೆ ಅಂತ ಬೈಯೋರಂತೆ. ಆದರೆ ಅವ್ರ ಹೆಂಡತಿಗೆ ಕನ್ನಡ ಪುಸ್ತಕ ತಂದು ಕೊಡ್ತಿದ್ರು, ಅವರು ಸೀತಾಬಾಯಿ ಅಂತೇಳಿ. ಅವ್ರ ಹೆಂಡತಿ ಕನ್ನಡ ಪುಸ್ತಕ ತಂದು ಕೊಟ್ಟಾಗ ಇದನ್ನೊಂದು ಸಾರಿ ಓದಿ ನೀವು ಅಂತಂದು ಹೇಳಿ ಅವರು ಒಂದು ಯಾವುದೋ ಪುಸ್ತಕ ಕೊಟ್ಟರು. ಬೀಚರ್ ಟ್ರೈನಿನಲ್ಲಿ ಹೋಗ್ತಿರ್ಬೇಕಾದ್ರೆ ಇವರು ಕನ್ನಡ ಪುಸ್ತಕ ಟ್ರೈನಲ್ಲಿ ಕೂತು ಓದಿರೋ ನನ್ನ ಮರ್ಯಾದೆ ಹೋಗ್ತದೆ ಅಂತೇಳಿ ವೀಕ್ಲಿ ಮ್ಯಾಗ್ಝಿನ್ನಲ್ಲಿ ಕನ್ನಡ ಪುಸ್ತಕ ಇಟ್ಕೊಂಡು ಓದ್ತಾರೆ. ವೀಕ್ಲಿ ಮ್ಯಾಗ್ಝಿನ್ನಲ್ಲಿ ಕನ್ನಡ ಪುಸ್ತಕ ಇಟ್ಕೊಂಡು ಓದೋಕ್ಕೆ ಶುರು ಮಾಡೋದಂತೆ. ಅದು ಹೇಗಾಯಿತು ಅಂದರೆ ಅವರಿಗೆ ವೀಕ್ಲಿ ಪೇಪರ್ ಬಿದ್ದೋದದ್ದೇ ಜ್ಞಾಪಕ ಇಲ್ಲ, ಅಷ್ಟು ಆ ಪುಸ್ತಕ ಅವ್ರನ್ನ ಇನ್ವಾಲ್ವ್ ಮಾಡಿಬಿಡ್ತಪ್ಪ. ಅವಾಗ ಅವತ್ತು ಅಂತಂತೆ, ನಾ ಇಷ್ಟು ದಿವಸ ಕನ್ನಡ ದ್ವೇಷ ಮಾಡಿದೆ, ತಪ್ಪಾಯ್ತು ನಂದು, ಕನ್ನಡದಲ್ಲೂ ಹೀಗೆ ಬರೆಯೋರಲ್ಲ ಅಂತ. ಅವ್ರು ಓದಿದ ಪುಸ್ತಕ ಯಾವುದು ಅಂದರೆ ಅನಕ್ರು ಅವರ ಸಂಧ್ಯಾರಾಗ. ಅವ್ರು ಮೊಟ್ಟ ಮೊದಲು ಓದಿದ್ದು ಸಂಧ್ಯಾರಾಗ. ಆಮೇಲೆ ಪಿಕ್ಚರ್ ಕೂಡ ಆಯಿತು, ರಾಜ್ಕುಮಾರ್ ಉದಯಕುಮಾರ್ಲ. ಆ ಪುಸ್ತಕ ಓದಿ ಅನಕ್ರು ಅವ್ರನ್ನ ಭೇಟಿ ಆದರು. ಅನಕ್ರು ಆಗ ಹೇಳಿದ್ರಂತೆ, ನಾವೆಲ್ಲ ಭಾಷೆಯನ್ನು ಓದ್ಬೇಕು ಕಣಯ್ಯ, ಮಾತೃ ಭಾಷೆಯಲ್ಲಿ ಬರೀಬೇಕು. ಹೌದು, ನಾವು ಅದರಲ್ಲೇ ಹುಟ್ಟಿ ಬೆಳೆದಿರ್ತೀವಿ, ಅದ್ರಲ್ಲಿ ನಮ್ಗೆ ಬೇಗ ನಮ್ಗೆ ಹಾಸ್ಯ ಆಗ್ಲಿ ಯಾವುದೇ ಆಗ್ಲಿ ತಕ್ಷಣಕ್ಕೆ ಬರುತ್ತೆ. ಯಾವುದೋ ಒಂದು ಫಾರಿನ್ ಲ್ಯಾಂಗ್ವೇಜ್ ನಿನ್ನ ಭಾವನೆಗಳನ್ನ ವ್ಯಕ್ತಪಡಿಸೋದಕ್ಕೆ ಮಾತೃ ಭಾಷೆ ಅಂತ ಇದು ಯಾವ್ದು. ಈಗ ನೀವು ಬೀಳ್ತೀರ ಜಾರಿ ಇಂಗ್ಲಿಷ್ ಮೀಡಿಯಂ ಮೇಲೆ, ನೀವು ಎಷ್ಟೋ ದೇಶಗಳನ್ನ ಸುತ್ತಿದ್ದೀರಿ ಮೇಡಮ್. ಈಗ ನೀವು ಬಿದ್ದಾಗ ಓ ಅಲ್ಲ ಸೋ ಮೈ ಗಾಡ್ ಅನ್ನಲ್ಲ, ಅಪ್ಪೋ ಅಯ್ಯೋ ಅಂತಾನೆ. ನಮ್ಮ ಕಡೆ ಅಂತೂ ಸತ್ಯಪೋ ಅಂತಾರೆ. ಹಾಗಾದಾಗ ನಿಮ್ಮ ಬಾಯಿಯಲ್ಲಿ ನೋವಿಗೆ ಮತ್ತು ಸಂತೋಷವಾದಾಗ ಯಾವ ಉದ್ಗಾರ ಬರ್ತದೋ, ಅದು ಯಾವ ಭಾಷೆಯಲ್ಲಿ ಇರ್ತದೋ ಅದು ನಿಮ್ಮ ಮಾತೃಭಾಷೆ ಅಂತ. ಹಾಗಂತ ಅಳು ನಗುಗಳು ಭಾಷೆ ಇಲ್ಲ ಅವಕ್ಕೆ. ಎಲ್ಲರೂ ಅಳೋದು ಕಣ್ಣೀರು ಬರೋದು ಕಣ್ಣಿಂದಲೇ, ಅಳೋದು ಬಾಯಿಯಿಂದಲೇ. ಹಾಗೆ ಆದರೆ ಭಾವನೆಗಳು ಆಯಾ ಭಾಷೆಯಲ್ಲಿರಬೇಕು. ಹೀಗೆ ಬೀಚಿ ಇಂಥ ಉದಾಹರಣೆಗಳಿಂದ ನಮ್ಮನ್ನು ಆಕರ್ಷಣೆ ಮಾಡಿದರು. ಹಾಗೆ ಮಹಾಮನಿ ಸರ್, ನಿಮಗೆ ಹಾಸ್ಯಕ್ಕೆ ಸ್ಫೂರ್ತಿ ಯಾರು, ಅಥವಾ ನೀವು ಹೇಗೆ ಈ ಹಾಸ್ಯ ಪ್ರಪಂಚಕ್ಕೆ ಕಾಲಿಟ್ರಿ ಸರ್? ನಮಗೆ ಸ್ಫೂರ್ತಿ ಅಂದರೆ ಗಂಗಾವತಿ ಪ್ರಾಣೇಶ್ವರ. 1998 2000 ಇಸ್ವಿಯಲ್ಲಿ ಇವ್ರ ಮಾತುಗಳನ್ನು ಕೇಳಿದ್ದೆ ನಾನು. ಅದಕ್ಕಿಂತ ಮುಂಚೆ ನಮ್ಮ ಸ್ಥಳೀಯ ಯಾದಗಿರಿಯಲ್ಲಿ ನಾನು ಸೋದರ ಅತ್ತೆ ಮನೆಯಲ್ಲಿ ಬೆಳೆದೆ ನಾನು. ಸೂಗಣ್ಣ ಹುಂಡೇಕರ್ ಅಂತೇಳಿ ಮೇಸ್ಟ್ರು ಇದ್ದರು. ಅವರು ತುಂಬ ಜೋಕ್ಸ್ ಮಾಡ್ತಿದ್ರು. ಅವರು ಹಾಸ್ಯವನ್ನು ಕೇಳಲಿಕ್ಕೆ ಮನೆಗೆ ಹೋಗಿ ಅವ್ರ ಕೈ ಕಾಲೆಲ್ಲ ಒತ್ತಿ ಅವ್ರ ಹಾಸ್ಯದ ಮಾತುಗಳು ಕೇಳ್ತಿದ್ವಿ ನಾವು. ಯಾವಾಗ ಇವ್ರ ಮಾತುಗಳನ್ನು ನಾವು ಯಾದಗಿರಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿ JC ಸಂಸ್ಥೆ ಮೂಲಕ ಇವ್ರ ಮಾತುಗಳು ಕೇಳಿದ್ವಲ್ಲ, ನಾವು ಈ ಥರ ಮಾತಾಡ್ಬೋದಲ್ಲ ಅಂತಂದು ಅಂದ್ಕೊಂಡೆ ನಾನು ಗೆಳೆಯರ ಮಧ್ಯದಲ್ಲೇ ಹಾಸ್ಯ ಮಾಡ್ತಾ ಇದ್ದೆ ನಾನು ಮೊದಲಿಗೆ. ಇವ್ರ ಮಾತುಗಳು ಯಾವಾಗ ಕೇಳಿದ್ಮೇಲೆ ನಾನು ಈ ಥರ ಆಗಬೇಕು ಅಂತೇಳಿ ನಾನು ಅಂದ್ಕೊಂಡೆ ನಾನು. ಅದಾದಮೇಲೆ ನಾನು ಈ ಹಾಸ್ಯ ಕ್ಷೇತ್ರಕ್ಕೆ ಬಂದೆ. ಮೊಟ್ಟ ಮೊದಲು ಅವಕಾಶ ಸಿಕ್ಕಿದ್ದು ನನ್ನ ಗೆಳೆಯ ಮಲ್ಲಿಕಾರ್ಜುನ್ ಕಟ್ಟ ಅಂತಂದು ಯಾದಗಿರಿಯಲ್ಲಿ. ಅವರ ತಂಗಿ ಮದುವೆಯಲ್ಲಿ ನಾನು ಫಸ್ಟ್ ಹಾಸ್ಯ ಮಾಡಿದ್ದೆ ನಾನು. ಅಲ್ಲಿ ಜನ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟರು. ನನಗೊಂದು ಆತ್ಮಸ್ಥೈರ್ಯ ಬಂತು, ಕಾನ್ಫಿಡೆನ್ಸ್ ಬಂತು. ನಾವು ಮಾತಾಡ್ಬೋದು, ನಗಿಸ್ಬೋದು ಜನಕ್ಕೆ ಅಂತೇಳಿ ಒಂದು ಕಾನ್ಫಿಡೆನ್ಸ್ ಬಂತು. ಅದಾದಮೇಲೆ JC ಸಂಸ್ಥೆ ಜಾಯ್ನ್ ಆದೆ ನಾನು. ಅಲ್ಲಿ ಯಂಗ್ ಸ್ಪೀಚ್ ಮಾಡಬೇಕು ಎಲ್ಲ ಕಲಿಸ್ತಾರೆ ಜೂನಿಯರ್ ಚೇಂಬರಲ್ಲಿ. ಜಾಯ್ನ್ ಆದಮೇಲೆ ಅನೇಕ ಕಡೆ ಟ್ರೈನಿಂಗ್ ಫಂಕ್ಷನ್ಗಳಿಗೆಲ್ಲ ಅಟೆಂಡ್ ಆದೆ. ಶಾಲಾ ಕಾಲೇಜುಗಳಲ್ಲಿ ಕಾರ್ಯಕ್ರಮ ಕೊಟ್ಟೆ. ಹೀಗೆ ಬಂದು ಬಿಲ್ಡಪ್ ಮಾಡ್ತಾ ಶಹಾಪುರದಲ್ಲಿ ನಾನು JC ಸಂಸ್ಥೆ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದೆ ನಾನು. ಅಧ್ಯಕ್ಷರು ಬಹಳಷ್ಟು ಕಾರ್ಯಕ್ರಮಗಳನ್ನ ಮಾಡಿದ್ದೀರಾ ಅಲ್ವಾ ಶಹಾಪುರದಲ್ಲಿ? JC ಸಂಸ್ಥೆ ವತಿಯಿಂದ ಸತತವಾಗಿ 3 ವರ್ಷ ಸಾಮಾಜಿಕವಾಗಿ ಆಯಿತು, ಇಂಥ ಹಾಸ್ಯ ಸಂಜೆಗಳಾಯಿತು, ಅನೇಕ ಕೆಲಸಗಳು ಮಾಡಿದ್ವಿ ನಾವು ಅಲ್ಲಿ ಶಹಾಪುರದಲ್ಲಿ. ನನಗೆ ಒಂದು ಚೆನ್ನಾಗಿ ರೆಸ್ಪಾನ್ಸ್ ಬಂತು. ಈ JC ಸಂಸ್ಥೆ ಸ್ಟಾರ್ಟ್ ಮಾಡಿ ನಾನು ನಗೆ ಹಬ್ಬಕ್ಕೆ ಬರಬೇಕು, ಹಾಸ್ಯ ಕಾರ್ಯಕ್ರಮ ಕೊಡಬೇಕಂತಂದಾಗ ಅಲ್ಲಿನ JC ಸಂಸ್ಥೆಯ ಗೆಳೆಯರು ಮನೋಹರ್ ಆಯಿತು, ಸುಧೀರ್ ಚಿಂಚೋಳಿ ಆಯಿತು, ಲಿಂಗನಗೌಡರು, ಮಹಾದೇವ್ ಚಟರ್ಕಿ, ಮಹೇಶ್ ಕಮಾರು, ನಮ್ಮ ದಿವಂಗತ ಸುಭಾಷ್ ಅಣಬಿ ಅಂತೇಳಿ, ಪ್ರಭು ಮಾಶಾಳ್ ಅಂತಂದು ಇವರೆಲ್ಲ ನನಗೆ ಇಲ್ಲ ನೀವು ಮಾತಾಡಬೇಕು, ಚೆನ್ನಾಗಿ ಮಾತಾಡ್ತೀರಿ ಅಂತೇಳಿ ಎಲ್ಲ ನನಗೆ ಕಾನ್ಫಿಡೆನ್ಸ್ ತುಂಬಿದ್ರು. ಮತ್ತು ಪ್ರೋತ್ಸಾಹದಾಯಕ ಮಾತುಗಳು ಆಡಿತು. ಪ್ರೇಮ ಶೆಟ್ಟಿ ಅಂತ ನನ್ನ ಸ್ನೇಹಿತರಿದ್ದಾರೆ. ಫಸ್ಟ್ ನಾವು ಬ್ಯಾನರ್ ಮಾಡಿಸ್ಲಿಕ್ಕೆ ರೆಡಿ ಆದಾಗ ನನ್ನ ಫೋಟೋನೇ ಇದ್ದಿಲ್ಲ. ಪ್ರೇಮ ಶೆಟ್ಟಿ ಅವರು ಅಂದರು, ಮಾಮನಿ ನಿನ್ನ ಫೋಟೋ ಹಾಕಪ್ಪ, ನೀನು ಭಾಳ ಇಂಪಾರ್ಟೆಂಟ್ ಇದ್ದಿ, ನೀನು ಕಲಾವಿದನೇ ಇದ್ದಿ ಅಂತೇಳಿ ಅವ್ರು ಬ್ಯಾನರಲ್ಲಿ ಫೋಟೋ ಹಾಕ್ಸಿದ್ರು. ಅದಾದಮೇಲೆ ಫಸ್ಟ್ ಟೈಮ್ ನಾವು ಸುಧಾ ಬರ್ಗರು, ರಿಚರ್ಡ್ ಲೂಸು ಅವರೆಲ್ಲ ಕರೆಸಿದ್ವಿ. ಅದಾದಮೇಲೆ ನಾವು
ನಮ್ಮ ನರಸಿಂಹ ಜೋಶಿ, ನಮ್ಮ ಇನ್ನೊಬ್ಬ ಕಲಾವಿದರಿದ್ದಾರೆ ಅವ್ರದ್ದು, ಮತ್ತು ಮರಿಯಪ್ಪ ಅಂತೇಳಿ ನಾಟಕ ಕಲಾವಿದರದ್ದು, ನಮ್ಮ ರಂಗಭೂಮಿ ಆಯಿತು ಮತ್ತು ಆ ನಗೆ ಹಬ್ಬ ಕಲಾವಿದರು. ಇವಾಗ ನೀವು ಮೂರು ಜನ ಒಟ್ಟಿಗೆ ಪ್ರಾಣೇಶ್ ಸರ್, ನೀವು ನರಸಿಂಹ ಜೋಶಿ ಅವರು. ಈ ತರ ನಾವು ಕಾರ್ಯಕ್ರಮಗಳು ಶಾಪುರದಲ್ಲಿ ಮಾಡ್ತಾ ಬಂದಾಗ ನಾವು ಇಲ್ಲಿ ಬೆಂಗಳೂರು ಕಲಾವಿದರಿಗೆಲ್ಲ ಕರೆಸಿದ್ವಲ್ಲ, ಅವ್ರು ಕಣ್ಣಿಗೆ ಬಿದ್ದೀವಿ ನಾವು. ರಚೌಲ್ಯೂಸ್ ಆಯ್ತು, ಸುಧಾ ಬರೋದ್ರ ಆಯ್ತು, ಮತ್ತು MS ನರಸಿಂಹಮೂರ್ತಿ, ಇವ್ರು ಕಣ್ಣಿಗೆ ಬಿದ್ದೀವಿ. ಅದಾದ್ಮೇಲೆ ದಯಾನಂದ್ ಮಿಮಿಕ್ರಿ ಅವರು ಕರೆಸಿದ್ವಿ. ದಯಾನಂದ್ ಮಿಮಿಕ್ರಿ ಅವರು ಒಂದು ಮಾತು ಹೇಳಿದ್ರು, ನಿಮ್ಮಂತ ಕಲಾವಿದರು ಬೆಂಗಳೂರು ಬರ್ಬೇಕಂತಂದು ಅವರು ಅದಾದ್ಮೇಲೆ ಬೆಂಗಳೂರಿಗೆ ನಮ್ಗೆ ಆಹ್ವಾನಿಸಿದ್ರು. ಈ ತರ ನಮ್ಮ ಹಾಸ್ಯದ ಜರ್ನಿ ಸ್ಟಾರ್ಟ್ ಆಯಿತು. ಅದಕ್ಕೆಲ್ಲ ಸ್ಫೂರ್ತಿ ನಮ್ಮ ಗುರುಗಳಂತ ಪ್ರಾಣೇಶ್ ಅವರು. ನೀವು ಬಹಳಷ್ಟು ಹಾಸ್ಯೋತ್ಸವಗಳನ್ನ ಮಾಡಿದಿರಲ್ವ ಸರ್? ಹಾಸ್ಯೋತ್ಸವನ ಶುರು ಮಾಡಿದ್ದು ನೀವೇ, ಅದನ್ನು ಇವಾಗ ಅದು ಚೆನ್ನಾಗಿ ವಿಕಸನಗೊಂಡಿದೆ. ಅದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ? ನಾವು ಬರೀ ಉತ್ತರ ಕರ್ನಾಟಕದಲ್ಲೇ ಸುಮಾರು ಎಷ್ಟೋ ವರ್ಷಗಳ ಕಳೆದೆ, ಅಲ್ಲಿ ನೂರಾರು ಕಾರ್ಯಕ್ರಮ. ಆದರೆ ಯಾವಾಗ ಬೆಂಗಳೂರು ಅಂತಕ್ಕಂಥ ಒಂದು ಮಹಾಸಾಗರದಲ್ಲಿ ನಾನು ಬಂದೆ, ಇಲ್ಲಿ ನಿಜಕ್ಕೂ ಒಂದು ಬೆಂಗಳೂರು ಇಡೀ ಕರ್ನಾಟಕಕ್ಕೆ ಒಂದು ರಾಜಧಾನಿ. ಅದರ ಜೊತೆಗೆ ಸಾಂಸ್ಕೃತಿಕವಾಗಿಯೂ ಕೂಡ ಬೆಂಗಳೂರಿನಲ್ಲಿ ಮಿಂಚಿದರೆ ಕರ್ನಾಟಕದ ಮೂಲೆ ಮೂಲೆಗೂ ಗೊತ್ತಾಗುತ್ತೆ. ನಾನು ಪ್ರಾರಂಭದಲ್ಲಿ ಬಂದಾಗ ಬರೀ ಚಂದನ TV ಮಾತ್ರ ಇತ್ತು. ಚಂದನ TV, ಗುಲ್ಬರ್ಗಾದಲ್ಲಿ ಚಂದನ TV ಅವರು ನಮ್ಮ ಕಾರ್ಯಕ್ರಮ ಏರ್ಪಡಿಸಿದಾಗ ಅವ್ರ TV ಫಸ್ಟ್ ಬಂತು ನನ್ನ ಕಾರ್ಯಕ್ರಮ. ಅದಾದಮೇಲೆ ಈ ಕಮರ್ಷಿಯಲ್ ಚಾನಲ್ಗಳು, ಉದಯ TV, ಅವರು ಉದಯ TVಲಿ ಹರಟೆ ಅಂತ ಒಂದು ಕಾರ್ಯಕ್ರಮ ಬಂತು. ಹರಟೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ಎಲ್ಲರೂ ಅದೇ ನೀವು ಆಗ್ಲೇ ಹೇಳಿದ್ರಲ್ಲ, ಕಣ್ಣನ್ ಅವರು ಇರ್ತಾ ಇದ್ರು, ಇನ್ನೊಬ್ರು ಬರೀ ಹಾಡುಗಳನ್ನೇ, ಫಿಲಂ ಹಾಡುಗಳನ್ನೇ ಇಂದುಮತಿ ಅಂತ ಅಲ್ವಾ, ತುಂಬಾ ಚೆನ್ನಾಗಿತ್ತು. ನಾನು ಸ್ವಲ್ಪ ಕೇಳಿದ್ದೀನಿ ಅದು ಹರಟೆ. ಬರೀ ನಾನು ನಿಂತ್ರೆ ಜೋಕ್ ಮಾತ್ರ ಹೇಳ್ತಿದ್ದೆ. ಆದರೆ ಉದಯ TV ಹರಟೆಯಲ್ಲಿ ಕಣ್ಣನ್ ಮಾಮ ಅವರು ನನ್ನ ಹೆಸರನ್ನ ಪ್ರಸ್ತಾಪ ಮಾಡಿ ಅವ್ರನ್ನು ಹಾಕೋಣ ಅಂತ ಹೇಳಿ ಹಾಕೊಂಡಾಗ ಒಂದು ವಿಷಯ ಕೊಡ್ತಾರೆ, ಆ ವಿಷಯದ ಬಗ್ಗೆನೇ ಮಾತಾಡೋದು. ಅವಾಗ ನನಗಂತೂ ನಾನು ಬರೀ ಜೋಕ್ಗಳು ಹೇಳೋದಕ್ಕಿಂತ ಒಂದು ವಿಷಯ ಕೊಟ್ಟರೆ ಅದ್ರ ಬಗ್ಗೆ ಎಷ್ಟು ರೆಡಿ ಆಗಬೇಕಾಗ್ತದೆ, ಎಷ್ಟು ಥರೋ ಆಗಬೇಕಾಗ್ತದೆ, ಅಧ್ಯಯನ ಎಷ್ಟು ಮಾಡಬೇಕಾಗ್ತದೆ ಅನ್ನೋದು ಬಂತು. ಅಲ್ಲಿ ಆ ಜಾತ್ರೆ ಉತ್ಸವಗಳಲ್ಲಿ ಮಾತ್ರ ಕಾರ್ಯಕ್ರಮ. ಆದರೆ ಬೆಂಗಳೂರಿನಲ್ಲಿ ನಿತ್ಯೋತ್ಸವ, ಎಷ್ಟು ಸಂಸ್ಥೆಗಳಿದೆ, ಎಷ್ಟು ರಂಗಮಂದಿರಗಳಿದೆ, ಪ್ರತಿಯೊಂದಕ್ಕೂ ಜನ ಕರೆಯೋದಕ್ಕೆ ಮಾಡಿ. ಅದೇ ನಮ್ಮ ಬೈಗಳಿಂದಲೇ ನಮ್ಮ ಹಾಸ್ಯ ಸಂಜೆ ಶುರುವಾಯಿತು. ಅದನ್ನ ಅಪೋಸ್ ಮಾಡೋರು ಇದ್ರು, ಆ ಭಾಷೆನ ಯಾಕೆ ಬಳಸ್ತೀರಿ ನೀವು, ಬೈಗಳಿಂದ ಹಾಸ್ಯ ಯಾಕೆ, ಬೇರೆ ಹೇಳಿ ಅಂದಾಗ. ಹೌದು, ಅದು ಒಂದೊಂದು ವರ್ಗದ ಜನ ಒಂದೊಂದು ಬಯಸ್ತಿರ್ತಾರೆ. ಈಗ ಆಹಾರದಲ್ಲೂ ಕೂಡ ಒಬ್ಬರಿಗೆ ಬಿಸಿಬೇಳೆ ಭಾತ್ ತುಂಬಾ ಇಷ್ಟ, ಒಬ್ಬರಿಗೆ ಚಿತ್ರಾನ್ನ ಇಷ್ಟ, ಒಬ್ಬರಿಗೆ ಮೊಸರನ್ನ ಇಷ್ಟ, ಒಬ್ಬರಿಗೆ ಬರೀ ಸಪ್ಪನ ಅನ್ನ ಮಾಡ್ತಿರ್ತಾರೆ, ಊಟ ಮಾಡ್ತಿರ್ತಾರೆ. ಹೇಗೆ ಊಟದಲ್ಲಿ ವೈವಿಧ್ಯತೆ ಇದೆಯೋ, ಹಾಸ್ಯವನ್ನ ಕೇಳುಗರಲ್ಲಿ ವೈವಿಧ್ಯತೆ ಅಂತ ತಿಳ್ಕೊಂಡು, ವೈವಿಧ್ಯತೆ ಕೇಳುಗರಲ್ಲಿ ವೈವಿಧ್ಯತೆ ಇರ್ತದೆ. ನಾವು ಹೇಳೋ ಎಲ್ಲ ಜೋಕ್ಗಳು ಅಲ್ಲಿರೋ ಯಾರಿಗೂ ಹಿಡಿಸಲ್ಲ. ಕೆಲವು ಜೋಕ್ಗಳನ್ನ ಲೈಕ್ ಮಾಡಲ್ಲ. ನಿಮ್ಮ ಆ ಜೋಕು ನಂಗೆ ತುಂಬ ಇಷ್ಟ ಆಯಿತು ಅಂತ ಹೇಳೋರು ಇದ್ದಾರಾಗಲಿ, ಇದಕ್ಕೆ ನಿಮ್ಗೆ ಆ ಜೋಕ್ ನನಗೆ ಇಷ್ಟ ಆಗಲಿಲ್ಲ ಅಂತ ಹೇಳೋರು ಇದ್ದಾರೆ. ಹೀಗಾಗಿ ಎಲ್ಲರನ್ನು ಮೆಚ್ಚಿಸುವಂಥ ಇದು ಗೃಹಿಣಿಯ ಪಾತ್ರ. ಹಾಗೆ ಅಂದರೆ ಮನೆಯಲ್ಲಿ ಒಬ್ಬ ಗೃಹಿಣಿ, ಈಗ ನೀವು ನಿಮ್ಮ ಯಜಮಾನರಿಗೆ ಒಂದು ಟೇಸ್ಟು, ನಿಮ್ಮ ಮಕ್ಕಳಿಗೆ ಒಂದು, ಅಳಿಯಂದ್ರಿಗೆ ಒಂದು, ಸೊಸೆಗೆ ಒಂದು, ನಾ ಇವತ್ತು ಇಂಥ ಅಡುಗೆ ಮಾಡಿದ್ದೀನಿ ಅಂದರೆ ಅಯ್ಯೋ ನನಗೆ ಅದು ಸೇರಲ್ಲ, ನಾನು ಬೇರೆ ಮಾಡ್ಕೊತೀನಿ ಅಂತಾರೆ. ಹಾಸ್ಯ ಕೂಡ ಹಾಗೆ ಎಲ್ಲ ಇರಬೇಕು ನಮಗೆ. ಯಾರ್ಯಾರಿಗೆ ಇಷ್ಟೋ ಅಂತ ತಗೊಳ್ತಾರೆ. 10 ಜೋಕ್ ಹೇಳಿದ್ರೆ 10 ಜನ ಬೇರೆ ಬೇರೆ ವಿದ್ಯಾರ್ಥಿ, 10 ಜನ ಸ್ವೀಕರಿಸೋರು ಇದ್ದಾರೆ. ಅದು ಇದೇ ತಂತ್ರವನ್ನು ಅಳವಡಿಸ್ಕೊಳ್ಬೇಕಾದ್ರೆ ಓದಬೇಕು ಅನ್ನೋದು ಗೊತ್ತಾಯ್ತು ನನಗೆ. ಶ್ರದ್ಧೆ ಬೇಕು. ಆಮೇಲೆ ಇದು ನನ್ನ ಉದ್ಯೋಗ ಅಂತ ನಾವು ಟ್ರೀಟ್ ಮಾಡಿಬಿಟ್ವಿ ಅಂದರೆ ಅದರಲ್ಲಿ ನಮಗೆ ಸಾಧನೆ ಮಾಡಬೇಕು ಅಂತ ಅನಿಸ್ತದೆ. ಸುಮ್ಮನೆ ಹಾಬೆ ಜೋಕ್ ಹೇಳೋದು ಇಲ್ಲ, ಅದನ್ನು ಪ್ರೊಫೆಷನ್ ಆಗಿ ತೊಗೊಂಡಾಗ ಅದೇ ಬೇರೆ. ಈಗ ಆ್ಯಕ್ಟಿಂಗನ್ನು ಎಲ್ಲರೂ ಮಾಡ್ತಾರೆ. ರಾಜ್ಕುಮಾರ್ ಆ್ಯಕ್ಟಿಂಗಿಗೂ ಉಳಿದೋರ್ ಆ್ಯಕ್ಟಿಂಗ್ ಎಷ್ಟು ವ್ಯತ್ಯಾಸ ಇರ್ತದೆ. ಯಾಕೆಂದರೆ ರಾಜ್ಕುಮಾರ್ಗೆ ಆ್ಯಕ್ಟಿಂಗ್ ಅನ್ನೋದು ಅನ್ನ, ಆಹಾರ, ಅವರ ಶಕ್ತಿ ಅದು. ಹಾಗೆ ಡೆಡಿಕೇಟ್ ಆದಾಗ ಯಾವುದೇ ಇರಲಿ, ಇನ್ಕ್ಲೂಡಿಂಗ್ ಕಳ್ಳತನ, ಕೊಲೆ ಕೂಡ, ಅದು ಎಲ್ರಿಗೂ ಮಾಡೋಕ್ಕಾಗಲ್ಲ. ಅದನ್ನು ಪರ್ಫೆಕ್ಷನ್ ಇದ್ದರೆ ಮಾಡ್ತಾರೆ. ಅದರಲ್ಲೇ ಅವರು ಶ್ರದ್ಧೆಯಿಂದ ದುಡಿದಿರ್ತಾರೆ. ಆದರೆ ಅವ್ರು ಕೆಟ್ಟದು, ಇನ್ನೊಬ್ರಿಗೆ ಹಿಂಸೆ ಆಗುವಂಥದ್ದು ಅಂತ ಅವ್ರನ್ನ ಶಿಕ್ಷಿಸ್ತೀವಿ ನಾವು. ಅದರಲ್ಲೂ ಅವ್ರು ತೆರ ಇರ್ತಾರೆ. ಕಳ್ಳ ನೋಡಿ, ನಿಮ್ಮ ಸಿಟಿ ಬಸ್ ಸ್ಟ್ಯಾಂಡ್ ಬಸ್ ಏರ್ಬೇಕಾದ್ರೆ ಕಳ್ಳ ಎಷ್ಟು ಚೆನ್ನಾಗಿ ಪಾಕೆಟ್ ಹೊಡೆದಿರ್ತಾನೆ, ಅಷ್ಟು ಜನರ ಮಧ್ಯೆ ಹೊಡಿತಾನೆ. ಅದು ಒಂದು ಕಲೆನೇ, ಹೌದಾ? ಆಮೇಲೆ ಒಗ್ಸ್ಕೊತಾನೆ, ಆ ಮಾತು ಬೇರೆ. ನೀವೇನು ಹೇಳ್ತೀರಾ ಸರ್ ಹಾಸ್ಯದ ಬಗ್ಗೆ? ನಿಮ್ಮ ಹಾಸ್ಯದ ಜೊತೆಗೆ ಜನ ಎಲ್ಲ ಗಮನಿಸ್ತಿರ್ತಾರೆ ಮೇಡಮ್. ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ವಿ ಇಲ್ಲೇ ಬೆಂಗಳೂರಲ್ಲಿ. ನಾವು 3 ಜನ ಮಾತಾಡಿ ಕಾರ್ಯಕ್ರಮ ಸಕ್ಸಸ್ ಆಯಿತು. ಎಲ್ಲಷ್ಟು ಬಂತು. ಸರ್ ನಿಮ್ದೆಲ್ಲ ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಿತ್ತು ಸರ್, ಇಲ್ಲ ಅಂತ ಹೇಳಲ್ಲ, ಬಟ್ ನೀವು ಜನಕ್ಕೆ ನಮಸ್ಕಾರ ಅಂತ ಹೇಳಿಲ್ಲ ಅಂತಂದ್ರು.
ಜನಕ್ಕೆ ನಮಸ್ಕಾರ ಅಂತ ಹೇಳಿಲ್ಲ ನೀವು, 3 ಜನ ಹೇಳಿಲ್ಲ ಅಂತಂದ್ರೆ ನಾವು ಅದು ಗಮನಿಸೇ ಇಲ್ಲ ನಾವು. ಬಟ್ ಅವ್ರು ಗಮನಿಸಿದ್ರು. ನಾವು ಅನ್ಕೊಂಡಿವಿ, ನಾವು ಗಮನಿಸಿಲ್ಲ, ನಾವು ಅಷ್ಟು ಅದನ್ನ ತಗೊಂಡಿಲ್ಲ, ನಾವು ನಮಸ್ಕಾರ ಅನ್ಬೇಕು ಮಾಡ್ಬೇಕಂತ ಎಲ್ಲಾ ಕಡೆ ಹೇಳ್ತೀವಿ. ಇವತ್ತು ನಾವು 3 ಜನಕ್ಕೂ ಮಿಸ್ ಆಗಿಬಿಟ್ಟಿತ್ತು. ಜನ ಪ್ರತಿಯೊಂದನ್ನು ಗಮನಿಸ್ತಾರ ಅಂತ ಅನ್ಲಕ್ಕೆ ಇದೊಂದು ಎಕ್ಸಾಂಪಲ್. ಈ ಹಾಸ್ಯ ಕ್ಷೇತ್ರ ಹೆಂಗಿದೆ ಮೇಡಮ್, ಪ್ರಾಣೇಶ್ವರ ಯಾವಾಗಲೂ ಹೇಳ್ತಿರ್ತಾರೆ, ಭಾಳ ಟಫ್ ಜಾಬ್ ಇದು. ನೀವು ಹೇಳಿದಂಗೆ, ನೀವು ಆಗಲಿ ಭಾಳ ಟಫ್ ಜಾಬ್. ಅಪ್ಡೇಟ್ ಆಗಬೇಕು, ಹೇಳಿದ ಜನಕ್ಕೆ ಬೇಜಾರಾಗುತ್ತೆ. ಅಂದರೆ ಹಾಸ್ಯ ಆದಷ್ಟು ಕಡಿಮೆ ಹಾಕ್ಕೊಂಡು ಬರ್ತದೆ. ಫಸ್ಟ್ ಟೈಮ್ ಕೇಳಿದಂಥ ಹಾಸ್ಯಕ್ಕೂ ಮತ್ತು 2ನೇ ಸಲ ಕೇಳೋದಕ್ಕೂ ಭಾಳಷ್ಟು ವ್ಯತ್ಯಾಸ ಆಗ್ತದೆ. ಎಲ್ಲರನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಂಥದ್ದು ಹೇಳ್ಬೇಕು. ಇವರು ಕೆಲವೊಂದು ಸಲ ಹೇಳಿದ್ದು ಹೇಳಬಾರ್ದು ಅಂತಂದು ಹೊಸದು ಏನಾದರೂ ಕೊಡ್ಬೇಕಂತಂದು ಹೊಸದು ಹೇಳಿದಂಥ ಸಂದರ್ಭದಲ್ಲಿ ಪ್ರಾಣೇಶ್ವರಿಗೆ ಚೀಟಿ ಕಳಿಸ್ತಾರೆ. ನಿಮ್ದು ಒಂದು ಅದು ತಂಬಿಗೆ ತಮ್ಮನ ಹೇಳ್ರಿ, ಒಂದು ದಳದ ಕಮಲದ ಹೇಳ್ರಿ, ಹಳೆ ಜೋಕ್ ಹೇಳ್ರಿ ಅಂತ ಚೀಟಿ ಕಳಿಸ್ತಾರೆ. ಅವ್ರಿಗೆ ಅದು ಫೇವ್ರೇಟ್ ಇರ್ತದೆ, ಅದು ಮತ್ತೆ ಅವ್ರು ಕೇಳ್ಕೊಂತಾರೆ. ನಿಮ್ಗೆ ಹಂಗೆ ತುಂಬಾ ಫೇವ್ರೆಟ್ ಜೋಕ್ಸ್ ನ ತುಂಬಾ ಸಲ ಕೇಳಿದವರು ಅಂದ್ರೆ ಒಂದೆರಡು ಜೋಕ್ಸ್ ಹೇಳ್ತೀರಾ? ಆ ಥರ ಅಂತಂದ್ರೆ ಅದೇ ಕೇಳೋದು. ನಮ್ಮ ಕಡೆ ಭಾಷೆಯಲ್ಲಿ ತಿಂಡಿ, ನಿಮ್ಮ ಕಡೆ ಈ ತಿಂಡಿ ತಿನಿಸೇ ನಮ್ಮ ಮನೇಲಿ ಕೂರಿಸಿರಿ ನೀವು. ನಮ್ಮ ಕಡೆ ತಿಂಡಿ ಅಂದ್ರೆ ಏನು ಗೊತ್ತಾ? ನಾವೇಗೆ ತಿಂಡಿ ಅಂತಾರೆ. ಈ ಥರ ಆದಾಗ ಈ ತಿಂಡಿ ಬಗ್ಗೆ ನಾ ಏನೇ ಜೋಕ್ ಹೇಳಿ ಬೆಂಗಳೂರಿನವರು ಅದನ್ನು ಸ್ವೀಕರಿಸ್ಬಿಡ್ತಾರೆ. ಅದೇ ಉತ್ತರ ಕನ್ನಡದಲ್ಲಿ ಅದೊಂದು ಕೆಟ್ಟ ಶಬ್ದ ಅಂತ ಪರಿಣಾಮ. ನಮ್ಮಲ್ಲಿ ತಿಂಡಿ ಅನ್ನೋದು ತುರಿಕೆ ಅಂತ ಆಗುತ್ತೆ, ಅಥವಾ ಕೆಟ್ಟ ಹವ್ಯಾಸವನ್ನೇ ಮಾಡೋನಿಗೆ ಅವನಿಗೆ ಅದೇ ತಿಂಡಿಯಪ್ಪ ಅಂತಾರೆ. ಇಲ್ಲಿಯವರು ಅದನ್ನೇ ತಿಂತಾರೆ ಅವ್ರು ಹಾಗಾದರೆ ಅಂತ ಇವ್ರು ಕೇಳ್ತಾರೆ. ಹೀಗೆ ನಾವು ಮಂಗಳೂರಿಗೆ ಹೋದ್ವಿ, ಅಲ್ಲೂ ಒಂದು ವಿಶೇಷವಾದಂಥ ಭಾಷೆ. ಈ ಉತ್ತರ ಕರ್ನಾಟಕದಂದೇ ಭಾಷೆ. ಮೈಸೂರು ಬೆಂಗಳೂರು, ನಿಮ್ಮ ಬೆಂಗಳೂರು ಮೈಸೂರಿಗೂ ತುಂಬ ವ್ಯತ್ಯಾಸ ಇದೆ. ಮೈಸೂರು ಕನ್ನಡ ಎಷ್ಟು ಸುಲಲಿತವಾಗಿ ಸಾಫ್ಟ್, ಈಗ ಬಂದಿದ್ರಾಗಲೇ ಕವಿಗಳು ಅವರೆಷ್ಟು ನಿಧಾನಕ್ಕೆ ಕವಿ ಅಂತ ಅನ್ಸೋದೇ ಇಲ್ಲ ನೋಡ್ರಿ. ಅವರು ಎಷ್ಟೊಬ್ಬ ಸಾಮಾನ್ಯ ಗೃಹಸ್ಥನೇನೋ ಅನ್ನೋ ಥರ ಬಂದು ಕೂತ್ಕೊಂಡು ಪಕ್ಕದಲ್ಲಿ ಕೂತ್ಕೊಂಡು ಇನ್ವಿಟೇಷನ್ ಕೊಟ್ಟರು. ನಾನು ಬಳಗ ಶುರು ಮಾಡಿದ್ದು ನಾನೇ, ಈಗ ನಾನು ವಯಸ್ಸಾಯ್ತು ಬಿಟ್ಟು ಎಲ್ಲ ಎಷ್ಟು ಶಾಂತವಾಗಿ ಹೇಳಿದ್ರು. ಅದೇ ಕೆಲವರು ನಾನು ಬಂದ ಮೇಲೆ ನಿಂತೇ ಹೋಯ್ತು ಅಂತೆಲ್ಲ ಹಿಂಗೆಲ್ಲ ಮಾತಾಡೋರಿರ್ತಾರೆ. ಹೌದಾ? ಹೀಗೆ ಮನುಷ್ಯನ ಅಭಿರುಚಿ. ದೊಡ್ಡವನ ಆಗ್ತಾ ಹೋಗ್ತಾ ಅವನಲ್ಲಿ ಆ ಹ್ಯೂಮಿಲಿಟಿ, ಆ ಹಂಬಲ್ನೆಸ್ಸು ಅದು ಬೆಳೀತಾ ಹೋಗುತ್ತೆ. ಯಾರಿಗೆ ಸ್ನೇಹಿತರೇ ಇಲ್ವೋ ಅವನು ಮಾತ್ರ ನಾನು ಅಂತಾನೆ. ಒಳ್ಳೆ ಸ್ನೇಹಿತರು ನಾನು ಅನ್ನಲ್ಲ, ನಾನು ನನ್ನ ಸ್ನೇಹಿತರು ಅಂತಾನೆ. ಒಂಟಿಯಾಗಿ ಬೆಳೆದವನು ಮಾತ್ರ ನಾನು ಅಂತಾನೆ. ಅಹಂಕಾರ, ಎಗೋಯಿಸಮ್ ಶುರುವಾಗೋದೇ ಅಲ್ಲಿಂದ. ಮಹಾಮನಿ ಸರ್, ನೀವು ಶಹಾಪುರದಲ್ಲಿ ಹಾಸ್ಯನ ಶುರು ಮಾಡಿದ್ಮೇಲೆ ಆಮೇಲೆ ನೀವು ಎಷ್ಟೋ ಕಂಟ್ರೀಸ್ ವಿಸಿಟ್ ಮಾಡಿಬಿಟ್ಟಿದ್ದಾರೆ. ಆಲ್ಮೋಸ್ಟ್ ಇಬ್ಬರೂ ಅಷ್ಟೇ, ಆಲ್ಮೋಸ್ಟ್ ಎಷ್ಟು ಕಂಟ್ರೀಸ್ 15 ಮೇಲೆ ವಿಸಿಟ್ ಮಾಡಿರಬಹುದು. ಬೇರೆ ಬೇರೆ ದೇಶಗಳಲ್ಲಿ ನಿಮ್ಮ ಅನುಭವ ಏನು? ನಾವು ಭಾರತೀಯರಾದರೆ ನಾವು ಒಂದು ಕಲ್ಚರಲ್ಲಿ ಬೆಳೆದು ಬಂದಿರ್ತೀವಿ, ಅವರೇ ಬೇರೆ ಕಲ್ಚರಲ್ಲಿ ಇರ್ತಾರೆ. ಅವ್ರು ಹೇಗೆ ನಿಮ್ಮ ಜೋಕ್ಸ್ನ ತಗೋತಾರೆ ಅಥವಾ ನಿಮ್ಮ ಹ್ಯೂಮರ್ನ ಹೇಗೆ ವೆಲ್ಕಮ್ ಮಾಡ್ತಾರೆ? ಅವ್ರು ತುಂಬ ಚೆನ್ನಾಗಿ ವೆಲ್ಕಮ್ ಮಾಡ್ಕೊತಾರೆ ಮೇಡಮ್. ಯಾಕಂತಂದರೆ ಅಲ್ಲಿನ ಫಸ್ಟ್ ನೀವು ಯಾವ್ಯಾವ ದೇಶಗ? ನಾವು ಫಸ್ಟ್ ಓದಿದ್ದು ದುಬೈ ಆದಮೇಲೆ ಅಬುದಾಬಿ, ಅಲೈನು, ಮಸ್ಕತ್ತು, ಬಹ್ರೈನು, ಕತಾರು, ಈ ದೇಶ ಸಿಂಗಾಪುರ ಆಯಿತು, ಆಸ್ಟ್ರೇಲಿಯಾ ಆಯಿತು, ಲಂಡನ್ ಆಯಿತು, UK ಆಯಿತು, USA ಒಂದು ಹೋಗಲೇ ನಮ್ಮ ಗುರುಗಳು USA ಹೋಗಿ ಬಂದರು. ಉಳಿಕಿದೆಲ್ಲ ಕಂಟ್ರಿಗಳಿಗೆ 2-3 ಸಲ ಹೋಗಿದ್ವಿ. ಎಲ್ಲ ಒಟ್ಟೊಟ್ಟಿಗೆ ಹೋದ್ರ? ಎಲ್ಲ ದೇಶ, ಕೆಲವೊಂದು ದೇಶಗಳು ಒಟ್ಟೊಟ್ಟಿಗೆ ಹೋಗಿದ್ವಿ, ಕೆಲವೊಂದು ಸಲ ಸಿಂಗಲ್ ಆಗಿ ಹೋಗಿದ್ವಿ. ಏನಾಗುತ್ತೆ, ಕೆಲವೊಂದಿಷ್ಟು ಜನ ಸಂಗೀತ ಪ್ರೇಮಿಗಳಿರ್ತಾರೆ. ಅವರು ಹಾಸ್ಯ ಮತ್ತು ಸಂಗೀತ ಎರಡು ಮಿಕ್ಸ್ ಆಗಲಿ ಅಂತಂದು ಒಬ್ಬ ಕಲಾವಿದರಿಗೆ ಹಾಸ್ಯದ್ದು, ಒಬ್ಬ ಕಲಾವಿದರು ಸಂಗೀತ ಕಲಾವಿದರು, ಹಿಂಗೆ ಜೋಡಿಯಾಗಿ ಕರೆಸ್ಕೊಂಡು ಕಾರ್ಯಕ್ರಮ ಮಾಡ್ತಾರೆ. ಅಲ್ಲಿ ಒಳ್ಳೆ ರೀತಿಯಿಂದ ರೆಸ್ಪಾನ್ಸ್ ಸಿಗುತ್ತೆ ಮೇಡಮ್. ಬಟ್ ಜನ ಕಡಿಮೆ ಇರ್ತಾರೆ ಅಷ್ಟೇ. ಜನ ನಮ್ಮ ಕನ್ನಡದವರು ಇಲ್ಲಿಂದ ಯಾರಾದ್ರೂ ಹೋದ್ರೆ ಅವ್ರಿಗೆ ಅದೆಷ್ಟು ಖುಷಿ ಆಗತ್ತೆ ಅಂದ್ರೆ ಅಲ್ಲಿ ತುಂಬಾ ಚೆನ್ನಾಗಿ ಸ್ವೀಕರಿಸ್ತಾರೆ ಅಂತ ಅನ್ಸುತ್ತೆ. ಅಂಗೈಯಲ್ಲಿ ಇಟ್ಕೊಂಡು ನೋಡ್ತಾರೆ ಅಂತಾರಲ್ರಿ, ಆ ತರ ತುಂಬಾ ಚೆನ್ನಾಗಿ ನೋಡ್ಕೊಂಡು. ಕನ್ನಡ ಸಂಘಗಳಿದೆ, ಎಲ್ಲ ಕನ್ನಡ ಸಂಘ ಇದೆ, ಬಸವ ಸಮಿತಿ ಇದೆ, ತಕ್ಕಂತೆ ಇದಾವೆ. ಅಲ್ಲೆಲ್ಲ ಕರೆಸ್ಕೊಂಡು ತುಂಬಾ ಚೆನ್ನಾಗಿ ನೋಡ್ಕೊಂಡು ಒಳ್ಳೆ ರೀತಿಯಿಂದ ಆತಿಥ್ಯ ಕೊಟ್ಟು ಕಾರ್ಯಕ್ರಮಗಳು ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅದ್ರ ಜೊತೆಗೆ ಸೈಡ್ ಸೀಯಿಂಗ್ ಅವೆಲ್ಲ ಕರ್ಕೊಂಡು ಪ್ರತಿಯೊಂದು ಭಾಳ ಚೆನ್ನಾಗಿ ಟೇಕ್ ಕೇರ್ ಮಾಡಿ ನಮಗೆ ಒಂದು ಒಳ್ಳೆ ಆತಿಥ್ಯ ಕೊಟ್ಟು ಕಾರ್ಯಕ್ರಮ ಮಾಡಿಸ್ಕೊಂಡು ಮತ್ತೆ ವಾಪಸ್ ಕಳಿಸ್ಕೊಡ್ತಾರೆ. ಅಲ್ಲಿ ವಿದೇಶಗಳಲ್ಲಿ ವಿಶೇಷತೆ ಏನಂತಂದ್ರೆ ಜನ ಕಡಿಮೆ, ರೆಸ್ಪಾನ್ಸ್ ಚೆನ್ನಾಗಿರ್ತದೆ. ಜನ ಕಡಿಮೆ ಇರ್ತಾರೆ, ಇಲ್ಲ ಅಂತ ಹೇಳಲ್ಲ. ಭಾಳಷ್ಟು ಜನ, ಒಂದು 300-400 ಜನ ಆದ್ರೆ ಭಾಳ. ನಮಗೆ ಇಲ್ಲಿ 1000 ಜನಕ್ಕೆ ನಾವು ಇಲ್ಲಿ ನೋಡಿರ್ತೀವಿ.
ಅಲ್ಲಿ 300-400 ಜನಕ್ಕೆ ಮಾತಾಡೋದು ಸ್ವಲ್ಪ ಕಷ್ಟ ಅನಿಸ್ಬೋದು, ಬಟ್ ರೆಸ್ಪಾನ್ಸ್ ಮಾತ್ರ ತುಂಬ ಚೆನ್ನಾಗಿರ್ತದೆ. ಸರ್, ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ನೋವುಗಳು, ನಲಿವುಗಳು ಇಟ್ಸ್ ಅ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಲೈಫ್ ಅಲ್ವಾ? ನಿಮಗೂ ಎಷ್ಟೋ ನೋವುಗಳು ಇರಬಹುದು. ನಾನು ಆ ನೋವುಗಳ ಮಧ್ಯಾಹ್ನೂ ಸಹ ನೀವು ಜನರನ್ನ ರಂಜಿಸ್ಬೇಕು ಅಂದ್ಬಿಟ್ಟು ಆ ನೋವುಗಳನ್ನೇ ಅದೇ ಒಂದು ಸಬ್ಜೆಕ್ಟ್ ಮಾಡಿಕೊಂಡು ನೀವು ಅದರಲ್ಲೂ ಹಾಸ್ಯ ಮಾಡ್ತೀರಾ. ಅದರ ಬಗ್ಗೆ ನೀವು ಹೇಳೋದಾದರೆ ಏನು ಸರ್? ಅದು ನಿಜವಾಗ್ಲೂ ಅದಿರೋದೆ. ಚಾರ್ಲಿ ಚಾಪ್ಲಿನ್ ತುಂಬ ಬಡವ. ಅವನು ನಾನು ಮಳೆ ಬಂದಾಗ ಅಳ್ತೀನಿ ಅಂದರೆ ಯಾರಿಗೂ ಗೊತ್ತಾಗಲ್ಲ ಅಂತೇನು ಹೇಳ್ತಿದ್ದ. ಹೌದು, ಮೈ ಟಿಯರ್ಸ್ ಕಾಂಟ್ ಬಿ ಸೀನ್ ವೆನ್ ದೇರ್ ಇಸ್ ಅ ರೇ ಅಂತ ಏನೋ ಹಾಗೆ ಆ ಒಂದು ನನ್ನ ಅಳು ಕಾಣದೇ ಇಲ್ಲ ಮಳೆ ಬಂದಾಗ ಅಂತ. ಕಲಾವಿದರು ಮಳೆ ಬಂದಾಗ ಅಳ್ತಾರೆ, ಯಾರಿಗೂ ಕಾಣದೇ ಇರಲಿ ಅಂತೇನೋ ಮಾತು ಹೇಳ್ತಿಲ್ಲ. ಆ ಥರ ಒಬ್ಬ ಕಲಾವಿದ ಹುಟ್ಟಬೇಕಾದ್ರೆ ನೋವಿನಿಂದಲೇ ಹುಟ್ಟುತ್ತಾನೆ ಕಲಾವಿದ ಅಂತ ಹೇಳ್ತಾರೆ. ಬಟ್ಟೆಗಿಲ್ದೇ ಹುಟ್ಟುವಂಥ ಕಲಾವಿದರು ತುಂಬ ಜನ ಇರ್ತಾರೆ. ಈಗ ಮೇರಾ ನಾಮ್ ಜೋಕರ್ ಅಲ್ಲೂ ಅದು ಒಂದು ಯಾವುದೇ ಮತ್ತು ನಮ್ಮ ರಾಜ್ಕುಮಾರ್ ಅವ್ರದ್ದೇ ಉದಾಹರಣೆ ತಗೊಳ್ಳಿ. ತುಂಬ ಅವ್ರಿಗೆ ಕಲ್ಪನೆ ಇದ್ದಿಲ್ಲ ನಾನೊಬ್ಬ ನಟ ಆಗ್ತೀನಿ, ಕರ್ನಾಟಕವನ್ನೇ ಆಳ್ತೀನಿ ಅನ್ನೋದು ಅವ್ರ ಕಲ್ಪನೆ ಇಲ್ಲ. ತುಂಬ ಬಡವರು. ಅವ್ರು ಎಷ್ಟು ಪ್ರಾಮಾಣಿಕವಾಗಿ ತಮ್ಮ ಕಥಾನಾಯಕನ ಕಥೆ ಅಂತ ಬರುತ್ತೆ. ನಂಜುಂಡೇಶ್ವರ ದೇವಸ್ಥಾನದಲ್ಲಿ ಕಾಯಿ ಹೊಡಿತಾರೆ, ತೆಂಗಿನಕಾಯಿ, ಅದ್ರ ಚೂರುಗಳನ್ನ ಆರಿಸ್ಕೊಂಡು ತಿಂದು ಬದುಕಿದ್ದೀವಿ ಅಂತೆಲ್ಲ ಹೇಳ್ಕೊತಾರೆ. ಕೆಲವರು ಇಲ್ಲ, ನಾವು ಐ ಆಮ್ ಫ್ರಮ್ ರಿಚ್ ಫ್ಯಾಮಿಲಿ, ರಾಯಲ್ ಫ್ಯಾಮಿಲಿ ಅಂಥವ್ರನ್ನ ಯಾರು ಗುರುತಿಸೋದೇ ಇಲ್ಲ. ನಾನು ತುಂಬ ದೊಡ್ಡ ಮನೆತನದಿಂದ ಬಂದವನಪ್ಪ ಅಂದರೆ ನೀನು ದೊಡ್ಡವನಾಗೇ ಇರಪ್ಪ ಅಂತಾರೆ. ನಾನು ಸಣ್ಣವನು ಕಷ್ಟಪಟ್ಟು ಮೇಲೆ ಬಂದೀನಿ ಅಂದರೆ ಸಾವಿರಾರು ಜನ ಸುತ್ತ ಬರ್ತಾರೆ, ನೀನು ನಮ್ಮ ಹಾಗಪ್ಪ. ಹಾಸ್ಯ ಅನ್ನೋದು ಅದರ ಸೋರ್ಸೇ ದುಃಖ ಅಂತ ಅನ್ಸುತ್ತೆ. ಅದು ಉಗಮ, ಉಗಮ ಸ್ಥಾನನೇ ದುಃಖ. ಎಲ್ಲರೂ ಸುಖವಾಗಿದ್ರೆ ಅಲ್ಲಿ ಹಾಸ್ಯ ಇರುತ್ತೆ, ಸ್ವರ್ಗದಲ್ಲಿ ಹಾಸ್ಯ ಇರಲ್ಲ ಅಂತ ಹೇಳ್ತಾರೆ. ದುಃಖದ ಕಹಿ ಉಂಡವನು ಮಾತ್ರ ನಗಬಲ್ಲ. ಅದು ಬಹಳ ಇಂಪಾರ್ಟೆಂಟ್. ಕಷ್ಟಗಳು ಉಂಡಾಗಲೇ ನಗುವಿನ ಬೆಲೆ ಗೊತ್ತಾಗೋದು. ಬರೀ ನಗುತ್ತಾ ಇದ್ರೆ ಜೀವನ ಅರ್ಥ ಆಗಲ್ಲ. ಈ ಕಷ್ಟಗಳು ಕಲಾವಿದರಿಗೆ ಭಾಳಷ್ಟು ಕಷ್ಟಗಳು, ನೋವು, ನಲಿವುಗಳು ಎಲ್ಲ ಇರ್ತದೆ ಮೇಡಮ್. ಬಟ್ ಜನ ಏನಂತ ತಿಳ್ಕೊತಾರೆ, ಯಾವ ತುಂಬ ಸುಖವಾಗಿದ್ದಾರೆ ಅಂತ ತಿಳ್ಕೊತಾರೆ. ಅದ್ರ ಹಿಂದಿಂದ ಏನು ಬ್ಯಾಕ್ಗ್ರೌಂಡ್ ಏನಿದೆಯಲ್ಲ ಅದು ಗೊತ್ತಾಗಲ್ಲ. ಒಂದು ತರಳಬಾಳು ಕಾರ್ಯಕ್ರಮ ಇಲ್ಲಿ ಬೆಂಗಳೂರು ಬರ್ತಾ ಇದ್ವಿ ನಾವು. ಅತಿಣಿ ಕಾರ್ಯಕ್ರಮ ಮುಗಿಸ್ಕೊಂಡು ನಾವು ಧಾರವಾಡ ಬಂದಾಗನೇ ಲೇಟ್ ಆಗಿಬಿಡ್ತು, ಬೆಳಿಗ್ಗೆ 3 ಗಂಟೆ. ಆ ಟೈಮಲ್ಲಿ ಲಾಡ್ಜ್ ಹಿಡಿದು ಬೆಳಿಗ್ಗೆ 5 ಗಂಟೆ 5:30ಗೆ ಒಂದು ಟ್ರೈನ್ ಇತ್ತು. ಆ ಟೈಮಲ್ಲಿ ಲಾಡ್ಜ್ ಹಿಡಿದು 2.5 ತಾಸಿಗೆ ಲಾಡ್ಜ್ ಯಾಕೆ ಹಿಡಿಯೋದು ಅಂತಂದು ರೈಲ್ವೆ ಸ್ಟೇಷನ್ಗೆ ಬಂದರೆ ನಾನು ಪ್ರಾಣೇಶ್ವರ್ ಬಂದೀವಿ. ರೈಲ್ವೆ ಸ್ಟೇಷನಲ್ಲಿ, ಧಾರವಾಡ ರೈಲ್ವೆ ಸ್ಟೇಷನ್ ಲೈಟ್ ಇಲ್ಲ. ಒಂದು ಶೌಚಾಲಯ ಮುಂದೆ ಮಾತ್ರ ಒಂದು ಲೈಟ್ ಇದೆ. ಅಲ್ಲಿ ಬೆಳಗಿನ ತನಕ ಅಲ್ಲಿ ಇಬ್ಬರು ಅಲ್ಲೇ ಶೌಚಾಲಯ ಮುಂದೆ ಮಲಗಿ ಅಲ್ಲಿ ಟ್ರೈನ್ ಹಿಡ್ಕೊಂಡು ನಾವು ಬೆಂಗಳೂರು ಕಾರ್ಯಕ್ರಮ ಬಂದೀವಿ. ಅಷ್ಟು ನೋವನ್ನು ಅನುಭವಿಸ್ಕೊಂಡು ಬಂದ ಮೇಲೆ ಇಲ್ಲಿ ಬೆಂಗಳೂರಲ್ಲಿ ತಳಬಾಳ ಕಾರ್ಯಕ್ರಮದಲ್ಲಿ ಜನ ಫುಲ್ ನಟ್ಬಿಟ್ರಲ್ಲ ಮೇಡಮ್. ಆ ನೋವೆಲ್ಲ ಹೋಗ್ಬಿಡುತ್ತೆ ನಮಗೆ. ನೋವೆಲ್ಲ ಹೋಗ್ಬಿಡುತ್ತೆ ನಮಗೆ ಹಾಸ್ಯ ಕಲಾವಿದರಿಗೆ ಎಂಥ ನೋವು ಇದ್ರು ಕೂಡ ಜನ ನಕ್ಬಿಟ್ರೆ ನಾವು ಗೆದ್ದಂಗೆ ಮೇಡಮ್. ನಮ್ಮ ಕುಟುಂಬಗಳಲ್ಲಿ ಸಾಕಷ್ಟು ಕೈಘಟನೆಗಳು ಆಗಿರ್ತವೆ. ಅದನ್ನು ನಾವು ಹೇಳ್ಕೊಳಲ್ಲ. ಕೆಲವೊಂದ್ಸಲ ಏನಕ್ಕೆ ನಮ್ಮ ಎಂಥ ಘಟನೆಗಳಾದವು. ನಮ್ಮ ತಾಯಿ ಬಸವೇಶ್ವರ ಹಾಸ್ಪಿಟ್ಲಲ್ಲಿ ಗುಲ್ಬರ್ಗದಲ್ಲಿ ಅಡ್ಮಿಟ್ ಇದ್ರು. ಅವರು ವೆಂಟಿಲೇಟರ್ ಮೇಲಿದ್ರು. ಯಾವಾಗ ಜೀವ ಹೋಗುತ್ತೋ ಅಂತ ಗೊತ್ತೇ ಇಲ್ಲ, ಹೇಳಲಿಕ್ಕಾಗಲ್ಲ ಅಂತಂದು ಹೇಳಿದ್ದಾರೆ. ಬಟ್ ಕಾರ್ಯಕ್ರಮಗಳು ಕೂಡ ಬಿಡೋಂಗಿಲ್ಲ ನಾನು. ನಾವು ಅವತ್ತು ಜನ ಕಾಯ್ತಿರ್ತಾರೆ, ಆಗಿರ್ತದೆ, ಫೈನಾನ್ಷಿಯಲ್ ಇಶ್ಯೂಸ್ ಇರ್ತವೆ. ಒಂದ್ ಕಡೆ ಹೋದ್ರೆ ಇನ್ನೊಂದು ಕಡೆ ಮ್ಯಾನೇಜ್ ಆಗುತ್ತೆ ಅನ್ನೋ ಒಂದು ಇದು ಇರ್ತದೆ. ಆ ಒಂದು ಸನ್ನಿವೇಶದಲ್ಲಿ ಕೂಡ ನಾನು ಗುಲ್ಬರ್ಗದಿಂದ ಬೆಂಗಳೂರು ಬಂದು ನಮ್ಮ ತಾಯಿ ವೆಂಟಿಲೇಟರ್ ಮೇಲೆ ಇದ್ದಂಥ ಸ್ಥಿತಿಯಲ್ಲಿ ಕೂಡ ನಾವು ಕಾರ್ಯಕ್ರಮ ಕೊಟ್ಟು ಮತ್ತೆ ವಾಪಸ್ ಹೋದಂಥ ಪ್ರಸಂಗಗಳು ಕೂಡ ಇದ್ದಾವೆ. ನಮ್ಮ ಹಾಸ್ಯ ಕಲಾವಿದರ ಜೀವನದಲ್ಲಿ ಅನೇಕ ನೋವು ನಲಿವುಗಳು ಇದ್ದಾವೆ. ಅದಕ್ಕೆ ಜನಕ್ಕೆ ಗೊತ್ತಾಗಲ್ಲ. ಇವರು ಒಳ್ಳೆ ಗಾಡಿಯಲ್ಲಿ ತಿರುಗಾಡ್ತಾರೆ, ಟ್ರೈನಲ್ಲಿ ತಿರುಗಾಡ್ತಾರೆ, ರೂಮ್ಸ್ ಚೆನ್ನಾಗಿ ಸಿಗ್ತದೆ. ಕೆಟ್ಟ ಲಾಡ್ಜ್ಗಳು ಹೊಡೆದಿದ್ದೀವಿ, ಕೆಟ್ಟ ಸ್ಥಳಗಳಲ್ಲಿ ಇದ್ದೀವಿ, ಒಳ್ಳೆ ಸ್ಥಳಗಳಲ್ಲಿ ಇದ್ದೀವಿ. ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಂಥ ಕಲಾವಿದರು ನಾವು. ಹಾಗೆ ಈ ಹಾಸ್ಯ ಇದು ಮಾಡ್ತೀರಾ ಅಲ್ವಾ ಸರ್, ಹಾಸ್ಯೋತ್ಸವಗಳನ್ನ ತುಂಬಾ ಮಾಡಿದೆ. ಹಾಸ್ಯೋತ್ಸವಗಳ ಕಲ್ಪನೆ ನಮಗೆ ಬಂದಿದ್ದೆ ನಾವು ಬೆಂಗಳೂರಿಗೆ ಬಂದ್ಮೇಲೆ. ನಾವು ಅಲ್ಲ, ಈ ಹಾಸ್ಯೋತ್ಸವ ಎಲ್ಲಿ ಮಾಡ್ತಾ ಇದ್ದೀರಾ? ಬ್ಯಾಂಗ್ಳೂರ್ ಮಾಡ್ತಾ ಇದ್ದೀರಾ ಅಥವಾ ಬೇರೆ? ಇಲ್ಲಿ ಹಾಸ್ಯೋತ್ಸವ ಅಂದ್ರೆ ಏನು ಅಂದ್ರೆ ಬೇರೆ ಬೇರೆ ಕಡೆಯಿಂದ ಜನರನ್ನ ಕರೆಸ್ಕೊಂಡು ಬಂದು ಎಲ್ಲ ಒಂದೊಂದು ಕಲಾವಿದರನ್ನ ಕರೆಸೋದು. ಬೆಂಗಳೂರು ಕಲಾವಿದರು, ಬೆಳಗಾವಿ, ಹುಬ್ಳಿ ಕಲಾವಿದರು. ನೀವು ಬೇರೆ ಬೇರೆ ಕಲಾವಿದರನ್ನ ಕರೆಸಿ. ಅದೇ ನೀವು ಹೇಳಿದ್ರಲ್ಲ ಆಗ್ಲೇ, ಮ್ಯೂಸಿಕ್ ಮತ್ತೆ ಇದನ್ನ ಕಂಬೈನ್ ಮಾಡಿ ಅಥವಾ ಸಾಹಿತ್ಯ ಹಾಸ್ಯ ಕಂಬೈನ್ ಮಾಡಿ. ಹಾಸ್ಯೋತ್ಸವ ಅನ್ನೋ ಹೆಸರು ಅದು ಆರ್ಗನೈಸರ್ ಇಂದ ಬಂತು. ಆರ್ಗನೈಸರ್ಸ್ಗೆ ಉಗಾದಿ ಉತ್ಸವ, ದೀಪಾವಳಿ ಉತ್ಸವ, ಧಮಾಕಾಂತ್ ಈ ಥರ ಎಲ್ಲ ಮಾಡ್ತಾರೆ. ಹಾಗೆ ಸರ್ ಹಾಸ್ಯೋತ್ಸವ ಅಂತಾನೆ ಮಾಡೋಣ ಅಂತ. ಆ್ಯಕ್ಚುಲಿ ಇದು ಶುರುವಾದದ್ದು ಬೆಂಗಳೂರಿಂದಲೇ. ಇವ್ರು ಮಾಡ್ತಾರೆ, ಯಾರು ಪ್ರತಿ ಡಿಸೆಂಬರ್ 25ನೇ ತಾರೀಕು ಅಪರಂಜಿ ಟ್ರಸ್ಟ್ನವ್ರ ಏನೋ ಒಂದು ಯಾವುದೋ ಟ್ರಸ್ಟ್ನವರು ಹಾಸ್ಯೋತ್ಸವ ಅಂತ ಮಾಡ್ತಿದ್ರು.
ಆ ಹಾಸ್ಯೋತ್ಸವದ್ದು ವರ್ಷಕ್ಕೆ ಒಂದೇ ಸಾರಿ ಹಾಸ್ಯಲೋಕದವ್ರು ತುಮಕೂರವ್ರು ಮಾಡ್ತಿದ್ರು. ತುಮಕೂರವ್ರು ಮಾಡ್ತಿದ್ರು. ಬೆಂಗಳೂರಿಂದನೇ ಎಲ್ಲ ಕಡೆ ಬಿಟ್ಟು ಡಿಸೆಂಬರ್ 25ಕ್ಕೆ ಮಾತ್ರ ಅದನ್ನ ಮಾಡೋರು. ಅವಾಗ ನಮ್ಮಂತೆ ಯಾವ ಬಿಡಿ ಹಾಸ್ಯ ಕಲಾವಿದರು ಇರಲಿಲ್ಲ. ಅದಕ್ಕೋಸ್ಕರ ಎಷ್ಟು ಪ್ರಚಾರ ಕೊಡೋರು ಅಂದರೆ SM ಕೃಷ್ಣ ಚೀಫ್ ಮಿನಿಸ್ಟರ್ಗಳು ಬಂದು ಕೂರೋರು, ಬಿದ್ದು ನಗೋರು. ಅದು ಫುಲ್ ವೈರಲ್ ಅವ್ರ ಫೋಟೋಗಳು. ಹಾಸ್ಯೋತ್ಸವಕ್ಕೆ ಬಿದ್ದು ನಕ್ಕ SM ಕೃಷ್ಣ ಅಂತ. ಅವಾಗ ನಮ್ಮೂರಲ್ಲಿ ಗಂಗಾವತಿಲಿ ಏನಪ್ಪ ಬೆಂಗಳೂರ ಡಿಸೆಂಬರ್ 25ಕ್ಕೆ ಹಾಸ್ಯೋತ್ಸವ ಆಗ್ತೈತಲ್ಲ ಪ್ರಾಣೇಶ, ಅಂಥದಕ್ಕೆ ನೀನು ಹೋಗಂಗೆ ಆಗ್ಬೇಕು ನೋಡಪ್ಪ ಅನ್ನೋರು. ಅವಾಗ ನಮಗೆ ಈ ವಿವೇಕಾನಂದರು ಚಿಕಾಗೋಕ್ಕೆ ಹೋಗೋದು ಎಷ್ಟು ಕಷ್ಟ ಇತ್ತು, ಹಾಗೆ ಗಂಗಾವತಿಯಿಂದ ಬೆಂಗಳೂರಿಗೆ ಬರೋದು ಕಷ್ಟ ಇತ್ತು. ನಮ್ಮ ಕನಸು ಕೂಡ ಆಗಿತ್ತು ಬೆಂಗಳೂರು ಹಾಸ್ಯೋತ್ಸವ ನಾವು ಮಾತಾಡ್ತೀವಿ ಅಂತ. ಆಮೇಲೆ ಷಡಕ್ಷರಿ ಅಂತ ರಮಣಶ್ರೀ ಹೋಟ್ಲ್ ಮಾಲೀಕರು, ಗ್ರೂಪ್ ಆಫ್ ಹೋಟೆಲ್ಸ್, ಅವರೊಂದು ಹಾಸ್ಯೋತ್ಸವ ಮಾಡಿದ್ರು. ಆವಾಗ ನಾನು ಕರೆಸಿದ್ರು. ಇವು ಏನೋ ಮಾಮೂಲು ಉತ್ತರ ಕನ್ನಡದಿಂದ ಬಂದಿದ್ದಾನೆ, ಅವ್ರ ಭಾಷೆ ಇಲ್ಲಿಗೆ ತಿಳಿಯಲ್ಲ ಅಂಥೇಳಿ ನನಗೆ ರಾತ್ರಿ 2 ಗಂಟೆಗೆ ಅವಕಾಶ ಕೊಟ್ಟರು. ಪ್ರಾರಂಭದಲ್ಲಿ ತುಂಬ ದೊಡ್ಡವರೆಲ್ಲ ಆಗಿಬಿಟ್ಟು ನಾನು ಅವಾಗ ಅಮೇಚೂರ್ ಇನ್ನು 2 ಗಂಟೆ ರಾತ್ರಿಲಿ ಈಗ ಗಂಗಾವತಿ ಪ್ರಾಣೇಶ್ವರಿಂದ ಹಾಸ್ಯ ಸಂಜೆ ಅವರು ದೂರದ ಉತ್ತರ ಕನ್ನಡದಿಂದ ಬಂದಿದ್ದಾರೆ ಅಂತ ಹೇಳಿದ್ರು. ನಾನು ವೇದಿಕೆ ಮೇಲೆ ಬಂದಿದ್ದು ಮಾನಿಯರೇ ಮಹಿಳೆಯರೇ ಶುರು ಮಾಡಿದ ತಕ್ಷಣ ಅಷ್ಟೊತ್ತರ ಕೂತ್ ಜನ ಎದ್ದು ಟೀ ಕಾಫಿ ಬನ್ನು ತಿನ್ನಕ್ಕೆ ಹೋಗ್ಬಿಟ್ರು. ಶಿವರಾತ್ರಿ ನಗೆ ಜಾಗರಣೆ ಅದು 2 ಗಂಟೆ. ಅಲ್ಲಿವರೆಗೂ ದೊಡ್ಡ ಶ್ರೀಕಂಠಯ್ಯ, ಕೃಷ್ಣೇಗೌಡರು, ಮಾಸ್ಟರ್ ಹಿರಣ್ಣಯ್ಯ, ತುಂಬ ಮಿಮಿಕ್ರಿ ದಯಾನಂದ್ ಅವರು ಘಟಾನುಘಟಿಗಳ ಮಾತಾಡಿದ್ರು. ನಾನು ಪೇಲವ ಹೀಗೆ 20 ವರ್ಷದಿಂದ ಹೇಳೋದು. ಈಗ ಬಂದು ನಿಂತ್ಕೊಂಡಿದ್ದೆ ಜಾಕೆಟು, ಯಾವುದೋ ಒಂದು ಬೆದರ್ ಬೊಂಬೆ ನಿಂತಾಗಾಯ್ತು. ಆಮೇಲೆ ನಮ್ಮ ಕಡೆ ಭಾಷೆ ಬೇರೆ, ಅಯ್ಯೋ ಅಂತ ಹೇಳೋಕೆ ಹತ್ತಿಬಿಟ್ರು ಜನ. ಅಂದರೆ ಅದು ಏನಾಯ್ತು, ಯಾವುದೋ ಒಂದು ಜೋಕಿ ಇದ್ದಕ್ಕಿದ್ದಂತೆ ಬನ್ನು ಕಾಫಿ ಉಪ್ಪಿಟ್ಟು ಎಲ್ಲ ತಿಂತಾರೋ ಜನ, ಅದನ್ನ ಹಿಡ್ಕೊಂಡೇ ಮತ್ತೆ ಸ್ಟೇಜ್ ಹತ್ರ ಬಂದರು. ನಾನು ಶುರು ಮಾಡಿದ್ದು ನೋಡಿ 10 ನಿಮಿಷ ನನಗೆ ಅಂತ ಕೊಟ್ಟಿದ್ದು. ಅದು ಏನೋ ಗ್ಯಾಪ್ನಲ್ಲಿ ಕೊಟ್ಟಿದ್ದು, ಕಾರ್ಯಕ್ರಮ ಟೈಮಿಂಗು ಅಲ್ಲ, ಗ್ಯಾಪ್ನಲ್ಲಿ ಪ್ರಾಣೇಶ್ ಈಗ ಅಂತ ಕೊಟ್ಟರು. ಸೇಮ್ ವಿವೇಕಾನಂದರ ಚಿಕಾಗೋ ಸಮಾರಂಭ ಇದ್ದಂಗೆ ಬಂದು ನಿಂತ್ಕೊಂಡವ್ರು 1 ಗಂಟೆ ಮಾತಾಡಿದ್ರಿ. ನನಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ. ಅದೇನೋ ನಿಮ್ದು ಪಾಯಿಂಟ್, ಟರ್ನಿಂಗ್ ಪಾಯಿಂಟ್ ಅದೇ ಎದ್ದು ನಿಂತಂಥ ಪಾಯಿಂಟ್. ಅಲ್ಲಿಂದ ಆಮೇಲೆ ಕಾನ್ಸೆಪ್ಟ್ ಆಗ್ಬಿಡ್ತು, ವರ್ಷಕ್ಕೊಂದ್ಸಾರಿ ಮಾಡಬಾರ್ದು ಇದನ್ನು, ಇಂಥವ್ರನ್ನೆಲ್ಲ ಬಳಸ್ಕೊಳ್ಬೇಕು ಅಂತೇಳಿ ಆ ಹೆಸರಿನಲ್ಲಿ ಹಾಸ್ಯೋತ್ಸವ, ನೆಗೆ ಉತ್ಸವ ಅಂತ ಶುರು ಮಾಡಿ ಎಲ್ಲ ಕಲಾವಿದರು ಬೈಲಿ ವರ್ಷದ್ದು. ನನಗೆ ಬಂದ ಕಷ್ಟ ಯಾರಿಗೂ ಬರಬಾರ್ದು ಅಂತ ನಾನು ನಮ್ಮ ಉತ್ತರ ಕರ್ನಾಟಕ ಕಲಾವಿದರನ್ನೆಲ್ಲ ಸೇರಿಸ್ಕೊಂಡೆ. ಇವರೆಲ್ಲ ನನ್ನ ಕಾರ್ಯಕ್ರಮ ಒಂದೊಂದು ಕಾಲದಲ್ಲಿ ಆರ್ಗನೈಸರು. ರವಿ ಭಜಂತ್ರಿ ಬೆಳಗಾಂನಲ್ಲಿ ಮಾಡಿದ್ರು, ಮಹಾಮನಿಯವರು ಯಾದಗಿರಿನಲ್ಲಿ, ನರಸಿಂಹ ಜೋಶಿ ಲಿಂಗ್ಸ್ಗೂರಿನಲ್ಲಿ, ಸತ್ತಿಗೇರಿ ಧಾರವಾಡದಲ್ಲಿ, ಸಾರಾಪುರ ಅನ್ನೋರು ಸಂಕೇಶ್ವರದಲ್ಲಿ, ಎಲ್ಲ ನಾರ್ತ್ ಕರ್ನಾಟಕ. ಅವರೆಲ್ಲ ಸೇರಿ ಸೌತ್ ಕರ್ನಾಟಕದಲ್ಲಿ ಯಾರು ಇಲ್ವಾ ಸರ್? ಕಡಿಮೆ. ಅವ್ರ ಭಾಷೆನೇ ಬೇರೆ ಆಗ್ತದೆ. ಅವ್ರಿಗೆ ಯಕ್ಷಗಾನದ ಕಡೆ ಒಲವು ಜಾಸ್ತಿ. ಯಕ್ಷಗಾನದಲ್ಲಿ ಹಾಸ್ಯ ಅಂತ ಮಾಡ್ತಾರಾಗಲಿ ಅವರು ಸಪ್ರೇಟ್. ನಮ್ಮ ಥರ ಸಿಂಗಲ್ ದಕ್ಷಿಣ ಕನ್ನಡ ಹಾಸ್ಯ ಅಂತಿಲ್ಲ. ಈಗ ಒಂದಿಬ್ಬರು ಯಾರೋ ಬಂದಿದ್ದಾರೆ ಕುಂದಾಪುರದವರು. ಸುಮಾರು ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ, ಈ ಸ್ಟ್ಯಾಂಡಪ್ ಕಾಮಿಡಿ ಅನ್ನೋದು ಒಂದು ಇವಾಗ ಮನೋರಂಜನಾ ಒಂದು ಇದಾಗ್ಬಿಟ್ಟಿದೆ. ಬಟ್ ನೋಡ್ತೀನಲ್ಲ, ಇಂಗ್ಲೀಷ್ ಸ್ಟ್ಯಾಂಡಪ್ ಕಾಮಿಡಿ, ಹಿಂದಿ ಸ್ಟ್ಯಾಂಡಪ್ ಕಾಮಿಡಿ, ಎಂಥ ಒಂದು ಲ್ಯಾಂಗ್ವೇಜ್ ಅವ್ರು ಯೂಸ್ ಮಾಡ್ತಾರಲ್ವ, ಇಂಥ ಕೆಟ್ಟ ಲ್ಯಾಂಗ್ವೇಜು, ಲೋ ಲೆವೆಲ್ ಟಾಕ್ಸು, ಬೇಸ್ ಟಾಕ್ಸು ಅಂಥದ್ದು ಯಾವುದೂ ನಾನು ನಮ್ಮ ಕನ್ನಡದ ಈ ಹಾಸ್ಯ ಇವರಲ್ಲಿ ನೋಡೇ ಇಲ್ಲ. ಎಷ್ಟು ಚೆನ್ನಾಗಿ ನಿಮ್ಮದು ಜೋಕ್ಸು ಎಷ್ಟು ಲೈವ್ಲಿ ಆಗಿರುತ್ತೆ. ಹಾಗೇನೆ ಯಾವುದೇ ಒಂದು ಅದರಲ್ಲಿ ಡಬಲ್ ಮೀನಿಂಗ್ ಇರಲ್ಲ. ಅದು ಹಾಸ್ಯ ಸ್ಟೇಜ್ ಮೇಲಿನ ಜೋಕ್ ಹೇಳೋದು ಅಂದರೆ ಅದು ಡಬಲ್ ಮೀನಿಂಗ್ ಜೋಕ್ಸೇ ಅಂತ ಫೇಮಸ್ ಆಗಿಬಿಟ್ಟಿತ್ತು. ಸಾಹಿತ್ಯವನ್ನು ತರಬಹುದು ಅನ್ನೋದು ಈ 20 ವರ್ಷಗಳಲ್ಲಿ ಅದ್ಭುತವಾಗಿ ಬೆಳೀತು. ನಾನು ಬಂದ್ಮೇಲಂತೂ ನಾವು ಒತ್ತಿ ಹೇಳ್ತಿದ್ದೀವಿ, ಅದೇ ಒಂದು ಜೋಕ್ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದೇ ಒಂದು ಹ್ಯೂಮರ್, ಬೇಸ್ ಲ್ಯಾಂಗ್ವೇಜ್ ಮಾತಾಡಿದೆ, ಅದೇ ಒಂದು ಹ್ಯೂಮರ್ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಂಥವ್ರನ್ನೆಲ್ಲ ಜನ ತಿರಸ್ಕರಿಸ್ಬಿಟ್ರು. ಅಲ್ಲಿ ಹೆಣ್ಣು ಅನ್ನೋದು ಕೂಡ ಇಲ್ಲ. ಇವಾಗ ಹೆಣ್ಮಕ್ಳೇ ಹಾಸ್ಯೋತ್ಸವ, ಸುಧಾ ಬರ್ಗು, ಇಂದುಮತಿ ಸಾಲಿಮಠ್, ಸಂಧ್ಯಾ ಶೆಣೈ, ನಮ್ಮ ಪುಟಕ ನಾಗೇಶ್ವರ, ಇವರೆಲ್ಲ ಹೆಣ್ಮಕ್ಳಾಗಿ ಎಷ್ಟು ಸೌಜನ್ಯ ಭರಿತವಾಗಿರ್ತಕ್ಕಂಥ ಸಾಂಸ್ಕೃತಿಕವಾಗಿಂತ ಜೋಕ್ಗಳು ಹೇಳ್ತಿದ್ದಾರೆ ಅಂದ್ರೆ ಒಳ್ಳಂತ ನಗು. ಆ ಹಾಸ್ಯದಲ್ಲೂ ಒಂದು ಇದು ಇರ್ಬೇಕು, ಸತ್ವ ಇರ್ಬೇಕು, ಮೆಸೇಜ್ ಇರ್ಬೇಕು. ಹೋಗೋದಲ್ಲ, ನಗಿಸಿ ಯೋಚನೆಗೆ ಹಚ್ಚಬೇಕು. ಥಿಂಕ್ ಅಂಡ್ ಲಾಫ್, ನಾಟ್ ಲಾಫ್ ಫಾರ್ ಥಿಂಕ್. ಯಾರೋ ಏನು ಹೇಳಿದ್ರು ಅಂತ ಆ ವಿಚಾರಕ್ಕೆ ನಗಬೇಡ, ಯೋಚನೆ ಮಾಡಿ ನಗು, ವಿಚಾರಕ್ಕಾಗಿ ನಗು. ಈ ತರ ಆಗ್ಬೇಕು. ಹೌದು. ಈ ನಗು ಅನ್ನೋದು
ಪ್ರತಿಯೊಬ್ಬರ ಜೀವನದಲ್ಲೂ ಇದ್ದೇ ಇರಬೇಕಾದ ಒಂದು ಅಂಶ ಅಂತ ನನಗನ್ಸುತ್ತೆ. ಯುಗ ಬದಲಾಗ್ತಾನೇ ಹೋಗ್ತಾ ಇದೆ ಅಲ್ವಾ. ವಿ ಆರ್ ಎವಾಲ್ವಿಂಗ್, ವಿ ಆರ್ ಚೇಂಜಿಂಗ್, ಎವ್ರಿ ಮಿನಿಟ್ ವಿ ಆರ್ ಚೇಂಜಿಂಗ್. ಹೊಸ ಟೆಕ್ನಾಲಜಿ ಬರ್ತಾ ಇದೆ, ಹೊಸ ಹೊಸ ಈ ಯುವ ಜನ. ಇವಾಗ ನೀವು ಈ ಜೆನ್ಸಿಗಳು ನೋಡಬಹುದು, ಮಿಲಿನಿಯಲ್ಸ್ ನೋಡಬಹುದು. ನಾವೆಲ್ಲ ಒಂದು ಬೇರೆ ಜನ್ರೇಷನ್ಗೆ ಸೇರಿಬಿಟ್ವಿ, ಜೆನೆಕ್ಸ್ ಅಂತ ಸೇರಿಬಿಟ್ವಿ. ಈಗಿನ ಹೊಸ ಪೀಳಿಗೆ ಯುವಕರಿಗೆ ಈ ಚೇಂಜಿಂಗ್ ಇದಕ್ಕೆ ನಿಮ್ಮ ಹಾಸ್ಯನ ಹೇಗೆ ನೀವು ಬದಲಾಯಿಸ್ಕೊಂಡು ಹೋಗ್ಬೇಕಾಗತ್ತಲ್ವ. ಸೊ ಅದನ್ನು ಹೇಗೆ ಮಾಡ್ತೀರಾ? ಅಪ್ಡೇಟ್ ಆಗಬೇಕು. ಸೊ ಅದನ್ನು ಹೇಗೆ ಮಾಡ್ತೀರಾ ಸರ್? ಈಗ ಕಾಲಕ್ಕೆ ತಕ್ಕಂತೆ ನಾವು ಜೋಕ್ಸ್ಗಳು ಕೂಡ ತಾವು ಹೇಳಿದಾಗೆ ಬದಲಾವಣೆ ಮಾಡ್ಕೊಳ್ಬೇಕು. ಹಾಂ, ಈ ಟೆಕ್ನಾಲಜಿಗೆ ಸಂಬಂಧಪಟ್ಟಂಥದ್ದು. ಈಗ ನಾವು ಹಳೆ ಜೋಕುಗಳಿಗೂ ಭಾಳಷ್ಟು ಹೊಸ ಜೋಕುಗಳು ಈಗ ನೋಡಿ, ಈಗ ಯೂಟ್ಯೂಬಲ್ಲಿ ಅನೇಕ ಥರದ ರೀಲ್ಸ್ಗಳಾಯಿತು, ಅದೆಲ್ಲ ಚೇಂಜಸ್ ಆಗ್ತಾನೆ. ಚೇಂಜಸ್ ಆಗ್ತಾ ಇದೆ. ಈ ಕೇವಲ ಜನ ಸ್ಟ್ಯಾಂಡಪ್ ಕಾಮಿಡಿಗೆ ಅಷ್ಟೇ ಇದು ಮಾಡ್ತಾರೆ ಅಂತಿಲ್ಲ, ಪ್ರತಿಯೊಂದು ನೋಡಿ ಎಂಜಾಯ್ ಮಾಡುವಂಥ ಇದು ಇದೆ. ಈಗ ಆ ಕಲಾವಿದರು ಕೂಡ ಒಳ್ಳೆ ಡಿಮ್ಯಾಂಡ್ ಇದೆ. ಈ ಕಾಲಕ್ಕೆ ತಕ್ಕಂತೆ ಬದಲಾವಣೆ ಮಾಡ್ಕೊಳ್ಳೋಕೆ ಕೂಡ ಭಾಳ ಸೂಕ್ತ ಇದೆ. ಅದು ಮಾಡ್ಕೊಳ್ಳೇಬೇಕು. ಈ ಫೀಲ್ಡಲ್ಲಿ ಉಳಿಬೇಕಾದ್ರೆ ಅದು ಮಾಡ್ಕೊಳ್ಳೇಬೇಕು. ಅದು ಇಲ್ಲದಿದ್ರೆ ಫೀಲ್ಡಲ್ಲಿ ಉಳಿಯೋದು ಭಾಳ ಕಷ್ಟ ಆಗುತ್ತೆ. ಮತ್ತು ಈ ಹಾಸ್ಯ ಅನ್ನೋದು ಈ ಜೀವನದಲ್ಲಿ ನಾವು ಪ್ರತಿದಿನ ಪ್ರತಿ ಕ್ಷಣ ಏನು ಅನುಭವಿಸ್ತಾ ಇರ್ತೇವೋ ಅದರಿಂದಾನೇ ಉಗಮವಾಗತ್ತಲ್ವ. ಟಿ ವಿ ಶೋಗಳಲ್ಲೂ ಸಹ ಬಹಳಷ್ಟು ಇದು ಕೊಟ್ಟಿದ್ದೀರಾ ನೀವು. TV9 ಆಗಲಿ ಅಥವಾ ಉದಯ ಆಗಲಿ, ಝೀನಲ್ಲಿ ಎಲ್ಲ TV ಸೆಲಿಬ್ರಿಟಿ ಆಗಿದ್ರಿ ನೀವು. ಸೊ ಈ ಟಿವಿಗಳಿಂದ ನೀವು ತುಂಬ ಜನನೇ ಅದಕ್ಕೆ ಇದಾಗ್ಬಿಟ್ಟಿದ್ರು. ಸೊ ಅದ್ರ ಬಗ್ಗೆ ನೀವು ಹೇಳ್ಬೇಕಂದ್ರೆ ಏನು ಹೇಳ್ತೀರಾ ಸರ್? ಟಿವಿಗಳಿಗೆ ನಾವು ತುಂಬ ಕೃತಜ್ಞರಾಗಿದ್ದೇವೆ. ಯಾಕೆಂದರೆ ಸಿಂಗಲ್ ಆಗಿ ಮಾಸ್ಟರ್ ಹಿರಣ್ಯ ಅಂತವರು ಊರೂರಿಗೆ ಹೋಗಿ ಅವರೇ ಟೆಂಟ್ ಹಾಕಿ ನಾಟಕಗಳನ್ನ ಪ್ರಸಿದ್ಧಿ ಆದಂಥವ್ರು. ಹೀಗಾಗಿ ಅವರೆಲ್ಲ ಮಹಾನುಭಾವರು, ಕಷ್ಟಪಟ್ಟರು. ಜೋಕ್ಸಲ್ಲೂ ಎಷ್ಟೊಂದು ವ್ಯಾಲ್ಯೂ ಇರ್ತಿತ್ತಲ್ವಾ, ತುಂಬಾ ಚೆನ್ನಾಗಿ. ನಮ್ಮದು ಎಂಥ ಪುಣ್ಯ ಅಂದ್ರೆ ಹೊಸ ಹೊಸ ಚಾನಲ್ಗಳು ಬಂದು ಉದಯ್ ಟಿವಿಯಿಂದ ಆರಂಭ ಆಗಿರ್ತಕ್ಕಂಥ ನಮ್ದು ಇವತ್ತು ಕರ್ನಾಟಕದ ಎಲ್ಲಾ ಚಾನಲ್ಗಳಲ್ಲೂ ನಾವು ಮಾತಾಡಿದೀವಿ. ಸರ್, ನೀವು 4000ಕ್ಕಿಂತ ಹೆಚ್ಚು ಶೋಗಳನ್ನ ಕೊಟ್ಟಿದ್ದೀರಾ. ನೀವು ಅಷ್ಟೇ 1000ಕ್ಕಿಂತ ಹೆಚ್ಚು ಶೋಗಳನ್ನ ಕೊಡ್ತಾ ಬಂದಿದ್ದೀರಾ. ಮತ್ತು ಕೆಲವು ಪುಸ್ತಕಗಳನ್ನು ಸಹ ಬರೆದಿದ್ದೀರಾ ಸರ್ ನೀವು. ಅದು ಯಾವ ಪುಸ್ತಕಗಳು ಮತ್ತು ಅದರದ್ದು ಮೆಸೇಜ್ ಏನು? ನಾನು ಇದುವರೆಗೂ ಸುಮಾರು 10ರಿಂದ 14 ಪುಸ್ತಕಗಳು ನನ್ನ ಪುಸ್ತಕಗಳಿದೆ. ಎಲ್ಲ ನನ್ನ ಅನುಭವಗಳೇ. ನಾನು ಫಸ್ಟ್ ಬರೆದದ್ದು ಅನಿಸಿದ್ದು ಅನುಭವಿಸಿದ್ದು ಅಂತ. ಆಮೇಲೆ ಪ್ರಾಣೇಶ್ ಪ್ರಪಂಚ, ಪ್ರಾಣೇಶ್ ಪಯಣ, ಪ್ರಾಣೇಶ್ ಪರ್ಯಟನೆ, ನಿಮ್ಮ ಲೈಫ್ ಸ್ಟೋರಿ ನಕ್ಕವಾಗಿದ್ದ ಅದರಲ್ಲೆಲ್ಲ ನನ್ನ ಜೀವನದ ಘಟನೆಗಳಿದೆ. ಫುಲ್ ಈಗ ಬಯೋಗ್ರಫಿ ಬರೆಯುವಂಥ ಅವಶ್ಯಕತೆ ಇಲ್ಲ. ಅವನು ಓದ್ಬಿಟ್ರೆ ಅದರಲ್ಲಿ ನನ್ನ ಕ್ಲಿಯರ್ ಪಿಕ್ಚರ್. ಆಮೇಲೆ ನಕ್ಕಮ ಗೆದ್ದಮ, ಬೇಂದ್ರೆ ಅವ್ರ ಮಾತನ್ನೇ ಪುಸ್ತಕಕ್ಕೆ ಇಟ್ಟಿದ್ದೀನಿ. ನುಡಿ ಪಡಿ ಸುಮಾರು ಒಂದು 13ರಿಂದ 14 ಪುಸ್ತಕ ಆಗಿದೆ. ಅದರಲ್ಲಿ ಇತ್ತೀಚೆಗೆ ಅನಿಸಿದ್ದು ಅನುಭವಿಸಿದ್ದು ಅನ್ನೋದೇನಿದೆ, ಅದು ಮೊದಲು ಒಂದು ಸ್ವಪ್ನ ಬುಕ್ ಸ್ಟಾಲ್ನವ್ರು ಮಾಡಿದ್ರು. ತುಂಬ ವರ್ಷಗಳ ನಂತರ ನಾನು ಮತ್ತೆ ಮೊನ್ನೆ ಯಾಜಿ ಪ್ರಿಂಟರ್ಸ್ ಅಂತ ಹೊಸಪೇಟೆಯಲ್ಲಿ ಒಂದು ಯಾಜಿ ಪಬ್ಲಿಷರ್ಸ್ ಅಂತಿದ್ದಾರೆ, ಅವರು ಅದನ್ನು ರೀಪ್ರಿಂಟ್ ಮಾಡಿದ್ದಾರೆ 3 ವರ್ಷದ ಮೇಲೆ. ಅದರಲ್ಲಿ ಕಂಪ್ಲೀಟ್ ನನ್ನ ಲೈಫ್ ಹಿಸ್ಟ್ರಿ ಇದೆ. ನನ್ನ ತಂದೆ ತಾಯಿ, ನಾನು ಬೆಳೆದ ಪರಿಸರ. ಆ ಪುಸ್ತಕ ನಿನ್ನೆ ತಾನೇ ಒಂದೇ ಏನು ಕ್ಷಣದಲ್ಲಿ 62 ಪುಸ್ತಕ ಮಾರಾಟ ಆಗೋದು. 62 ಬುಕ್ಸ್. ಅವ್ರು ಅಷ್ಟು ಬ್ಯಾಗೇ ತಗೊಂಡ್ಬಿಟ್ರು. ಬುಕ್ಸ್ 14-15. ಈಗ ಇನ್ನೂ ಆಗಾಗ ಅನುಭವಗಳು ಬರೀತಿರ್ತೀನಿ. ನನ್ನ ಬರಹಕ್ಕೆ ತುಂಬಾ ಫೋರ್ಸ್ ಮಾಡಿ ಬರೆಸಿದವರು ವಿಶ್ವೇಶ್ವರ ಭಟ್ರು. ಅವರು ಯಾವುದೋ ವಿಶ್ವವಾಣಿ ಎಡಿಟರ್. ಅವ್ರು ಇದ್ದ ಪತ್ರಿಕೆಗಳೇ ಹೌದು. ಪ್ರಾಣೇಶ್ ಪ್ರಪಂಚ ಅಂತ ಅಲ್ಲಿಂದಲೇ ಶುರು ಮಾಡಿದೆ ನಾನು. ಅವ್ರು ಬರೀಲೇಬೇಕು ನೀವು ಅಂತ ಹೇಳ್ಬಿಟ್ರು. ಇಲ್ಲಾಂದ್ರೆ ಆ ಕಾಲಂ ಖಾಲಿ ಬಿಡ್ತೀನಿ ನಾನು ಅಂತ. ಆವಾಗ ಪ್ರತಿ ವಾರ ಅವರು ಪತ್ರಿಕೆಗೆ ಬರೆದಿದ್ದೆ ಸುಮಾರು 10 ಪುಸ್ತಕ ಆಯ್ತು. ಅಂಕಣದಲ್ಲಿ ನನ್ನ ಜೀವನದ ಅನುಭವಗಳೇ. ನಾನು ಆ ಊರಿಗೆ ಹೋದದ್ದು, ನನ್ನ ಸುತ್ತಮುತ್ತ ಬೆಳೆದಂಥ ಪರಿಸರ. ನೀವು ಏನಾದ್ರು ಬರೀತಿರೋ ನನಗೆ ಗೊತ್ತಿಲ್ಲ, ವಾರಕ್ಕೊಂದು ಆರ್ಟಿಕಲ್ ಬೇಕು ಅಂತ ಹೇಳ್ಬಿಟ್ರು ವಿಶ್ವೇಶ್ವರ ಭಟ್ರು. ಅವ್ರ ಫೋರ್ಸಿಂದನೇ ನಾನು ಬರಹಗಾರನಾದೆ. ತುಂಬ ಪುಸ್ತಕಗಳು ಮಾರಾಟ ಆಗ್ತವೆ. ನನಗೆ ಒಂದು ಪ್ಲಸ್ ಪಾಯಿಂಟ್ ಏನಂದರೆ, ಪುಸ್ತಕಗಳನ್ನು ನಾನು ಶಾಪಲ್ಲಿ ಇಟ್ಟರೆ ಮಾರಾಟ ಆಗಲ್ಲ ಇವತ್ತಿಗೂ. ಆ ಕಾರ್ಯಕ್ರಮದಲ್ಲಿ ನಾನು ಇವನು ಮಾತಾಡ್ತೀವಿ, ಅಲ್ಲೇ ಇದು ಪುಸ್ತಕದಲ್ಲಿದೆ ಸರ್, ಇದು ಯಾವ ಬುಕ್ದಲ್ಲಿದೆ ಅಂತ ಅಲ್ಲೇ ತಗೊಂಡ್ಬಿಡ್ತಾರೆ. ಈಗ ಪುಸ್ತಕದವ್ರು ಅದೇ ಕೆಲಸ ಮಾಡೋದು, ಬುಕ್ ಬರಹಗಾರರು. ಕಾನ್ಫರೆನ್ಸ್ಗಳಲ್ಲಿ, ಸಾಹಿತ್ಯ ಸಮ್ಮೇಳನದಲ್ಲಿ ಅಂಗಡಿಗಳಿಗೆ ಹೋಗಿ ಬುಕ್ ತೊಗೊಳ್ಳೋಂಥ ಕಾಲ ಹೋಯ್ತೀಗ.
ಹೋಯ್ತು ಸರ್, ಯಾರು ಬುಕ್ಕೇ ಓದಲ್ಲ ಇವಾಗ. ಕಿಂಡಲ್ ಬಂದ್ಮೇಲೆ ಕಿಂಡಲ್ ಓದ್ತಾರೆ. ಇಲ್ಲ ಅಂದ್ರೆ ಇಂಥ ಸಭೆ ಸಮಾರಂಭಗಳು ಮಾಡ್ಬೇಕು, ಬುಕ್ ಲಾಂಚ್ಗಳು ಮಾಡ್ಬೇಕು, ಲಿಟ್ ಫೆಸ್ಟ್ಗಳು ಮಾಡ್ಬೇಕು, ಅಲ್ಲಿ ಬುಕ್ಸ್ ಇದಾಗತ್ತೆ. ಏನ್ ಮಾಡಿದ್ರು ಬುಕ್ಸ್ ಮಾರಾಟ ಆಗಲ್ಲ. ಮೊಮೆಂಟ್ಗಳು ಕೊಡ್ತಾರೆ, ಅವೇನ್ ಆಮೇಲೆ ಒಂದು 3-4 ತಿಂಗಳು 1 ವರ್ಷ ಆದ್ಮೇಲೆ ಎಲ್ಲ ಉದುರು ಹೋಗ್ತವೆ. ಸುಮ್ಮನೆ ನನ್ನ ಮನೆ ತುಂಬಾ ಇದುವರೆಗೂ 3,500-4,000 ಮೊಮೆಂಟೇ ಇದೆ. ಅದನ್ನೇ ಒಂದು ಸ್ಟುಡಿಯೋ ಮಾಡ್ಬಿಟ್ಟಿದ್ದೀರಾ, ಮ್ಯೂಸಿಯಂ ಆಫ್ ಮೊಮೆಂಟೋಸ್ ಅಂತಾನೆ ಮಾಡಿದ್ವಿ. 100 ಜನ ಬಂದು ನೋಡಿ ಹೋಗಿದ್ದಾರೆ. ಒಂದು ರೌಂಡ್ ಹೊಡೆಯಕ್ಕೆ 1 ಗಂಟೆ ಹಿಡಿತದೆ. ಹಾಗೆ ನಿಮ್ಗೆ ಸುಮಾರು 30 ಅವಾರ್ಡ್ ಮೇಲ್ ಬಂದಿದೆ ಅಂತ ಕೇಳ್ಪಟ್ಟೆ ನಾನು. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬಿಫೋರ್ ಲಾಸ್ಟ್ ಇಯರ್ ಆಯಿತು. ಅದಕ್ಕಿಂತ ಮುಂಚೆ ಪ್ರತಿಯೊಂದು ಸಮಾಜದವರು ನನ್ನ ಗುರುತಿಸಿದ್ದಾರೆ. ಬ್ರಾಹ್ಮಣ ಸಮಾಜ, ವೈಶ್ಯ ಸಮಾಜ, ವ್ಯಾಪಾರಸ್ಥರು, ಅನೇಕ ಸಂಘ ಸಂಸ್ಥೆಗಳು, ಸುಮಾರು ಒಂದು 30. ಈ ಹಾಸ್ಯ ಅನ್ನೋದು ಎಲ್ಲಾ ಜನರನ್ನು ಒಟ್ಟು ಮಾಡ್ಬಿಡುತ್ತೆ. ಇದಿರಲ್ಲ, ಕ್ಯಾಸ್ಟಿಸಮ್ ಇರಲ್ಲ, ವೈರಿಗಳೇ ಇಲ್ಲ, ವೈರಿಗಳಿಲ್ಲ, ಪ್ರತಿಸ್ಪರ್ಧಿ ಇಲ್ಲ. ನಗು ಸಾಹಿತ್ಯ ಅಂತ ಹಾಕಿದಂಗೆ ಅಳು ಸಾಹಿತ್ಯ ಇಲ್ಲ. ನಗಿಸೋ ಸಾಹಿತ್ಯ ಯಾವಾಗ್ಲೂ ನಗುನೇ. ಆದ್ರೆ ಹಿಂದೆ ಎಲ್ಲ ಅವಾಗ ವಾಣಿ, ತ್ರಿವೇಣಿ ಅವರೆಲ್ಲ ಬರಿಬೇಕಾದ್ರೆ ಪುಸ್ತಕ ಓದ್ತಾ ಅಳುವಂತ ಘಟನೆಗಳನ್ನು ಬರ್ತಿದ್ದಾರೆ. ಎಷ್ಟೋ ಜನ ಕ್ಯಾರೆಕ್ಟರ್ ಜೊತೆಗೆ ಪಳ್ಳಂತ ಕಣ್ಣೀರ್ ಬರೋ ತರ ಬರ್ದಿರೋಂತ ಉದಾಹರಣೆಗಳು ಇದೆ. ಈ ರಾಜ್ಯೋತ್ಸವ ಪ್ರಶಸ್ತಿ ಅಲ್ಲದೆ ಇನ್ಯಾವ ಅವಾರ್ಡ್ ನಿಮ್ಗೆ ಬಹಳ ಖುಷಿ ತಂದ್ಕೊಟ್ಟಿದ್ದು ಅಂತ ಹೇಳ್ಬೋದು? 30-35 ಅವಾರ್ಡ್ಸ್ ಬಂದಿದೆ. ಅದರಲ್ಲಿ ತುಂಬಾ ಅನೇಕ ಸಮಾಜದವ್ರು ಕೊಟ್ಟಿದ್ದಾರೆ, ಎಲ್ಲ ಗುರುತಿಸಿ. ಅವುಗಳಲ್ಲಿ ಮಾಧ್ಯಮ ಸಂವಹನ, ಆರ್ಯಭಟ ಮಾಧ್ಯಮ ಸಂವಹನ ಅಂತ ಒಂದು, ಆಮೇಲೆ ಸದ್ಭಾವನಾ ಪ್ರಶಸ್ತಿ ಅಂತ ಇದು ಆರ್ಯಭಟನು ಕರ್ನಾಟಕ ಸರ್ಕಾರ ಕೊಟ್ಟಿರೋದು. ಸದ್ಭಾವನಾ ಪ್ರಶಸ್ತಿ, ಆಮೇಲೆ ಹಾಸ್ಯ ಕೇಸರಿ, ಹಾಸ್ಯ ಚಕ್ರವರ್ತಿ, ಮುರುಘಾಶ್ರೀ ಪ್ರಶಸ್ತಿ. ಅದು ದ್ವಾರಕೀಶು ನನಗೆ ಕೊಟ್ಟರು, ಮುರುಘಾಮಠ ಶ್ರೀಗಳು. 25,000 ನಗದು. ಅದು ಚಿತ್ರದುರ್ಗ ಅಲ್ವಾ? ಚಿತ್ರದುರ್ಗ. ಅಲ್ಲಿ ಅವರು ಶರಣ ಸಂಸ್ಕೃತಿ ಉತ್ಸವ ಅಂತ ಮಾಡ್ತಿದ್ರು ಪ್ರತಿ ವರ್ಷ. ಆ ಪ್ರತಿ ವರ್ಷದಲ್ಲಿ 1 ವರ್ಷ ನಾನು ದ್ವಾರಕೀಶ್ ಜೊತೆಯಾಗಿ ನಾನು 3 ವರ್ಷ ಅದಕ್ಕೆ ಹೋದೆ. ಇದುವರೆಗೂ ನನ್ನನ್ನು ಕರೆಸದೆ ನೀವು ಬಂದ್ರೇ ಈ ಜಾತ್ರೆ ನಡೆಯೋದು, ಈ ಜಾತ್ರೆಯಲ್ಲಿ ನೀವು ಇರಲೇಬೇಕು ಅಂತ 1 ವರ್ಷಕ್ಕಿಂತ ಮುಂಚೆ ಮಾಡೋರು ನಮ್ಮ ಕೊಪ್ಪಳದ ಗವಿಸಿದ್ದೇಶ್ವರ ಮಠ. ಕೊಪ್ಪಳಕ್ಕೆ ಹೋಗಿದ್ದೀನಿ ಸರ್. ಆ ಗುರುಗಳನ್ನು ನೋಡಿದ್ರೆ ಹಿಂಗೆ, ಯಾಕೆ ಅಂದ್ರೆ ಅವರು ಕರ್ಮವೀರರು, ನಿಂತಲ್ಲಿ ಕೆಲಸ ನಿಂತು ಮಾಡಿಸ್ತಾರೆ. ಅವ್ರ ಗುರುಗಳಂತ ಒಂದ್ ಕಡೆ ಕೂತ್ಕೊಳ್ಳಲ್ಲ. ಖಂಡಿತ. ಅದು ವಯಸ್ಸು ಚಿಕ್ಕದಿದೆ, ಅಷ್ಟೇ ಉತ್ಸಾಹ ಇದೆ. ಗವಿಶ್ರೀಗಳು ಅಂತವ್ರು, ಗವಿಸಿದ್ದೇಶ್ವರ ಸ್ವಾಮೀಜಿ ಅಂತ. ಈ ವಯಸ್ಸು ಚಿಕ್ಕದಾದ್ರೂ ಅವ್ರ ಅನುಭವ, ಅವರ ಭಕ್ತ ಪ್ರೀತಿ ಬಹಳ ದೊಡ್ಡದು. ಆ ಮಠದಲ್ಲಿ ಇಂಥವ್ರು ನ್ಯಾಯಾಧೀಶರು, ಡಾಕ್ಟರ್ಗಳು. ನಾನು ಅಲ್ಲಿಗೆ 14 ವರ್ಷಗಳಿಂದ ಹೋಗ್ತಾ ಇದ್ದೀನಿ. ಪ್ರತಿ ವರ್ಷ ಜಾತ್ರೆಗೆ ಕೊನೆಯ ದಿನದ ಕಾರ್ಯಕ್ರಮ ನಂದೇ. ಅವತ್ತು 1 ಲಕ್ಷ ಜನ ಇರ್ತಾರೆ. ಗುಡ್ಡ ಬೆಟ್ಟದಲ್ಲೆಲ್ಲ ಕೂರ್ತಾರೆ. ಅವರು ಅವತ್ತೇನೆ ಮುಂದಿನ ವರ್ಷದ ಡೇಟ್ ಬರೆಸ್ತಾರೆ. ಇವತ್ತು ನೀವೆಲ್ಲ ಪ್ರಾಣೇಶ್ವರ ಕಾರ್ಯಕ್ರಮಕ್ಕೆ ಸಂತೋಷ, ಮುಂದಿನ ವರ್ಷ ಇದೇ ಡೇಟಿಗೆ ಇಲ್ಲಿಗೆ ಬನ್ನಿ ಅಂದರೆ ಅಲ್ಲೇ ಬುಕ್ ಮಾಡಿಬಿಡ್ತಾರೆ. ನನ್ನ ಎಲ್ಲೂ ಹೋಗೋ ಹಾಗಿಲ್ಲ ನಾನು. ಹಿಂಗೆ ಆ ಅಭಿಮಾನ ಅನೇಕ ಮಠಗಳಲ್ಲಿ ಇದೆ. ವೀರಶೈವ ಮಠಾಧೀಶರುಗಳು ತುಂಬ. ಚುಂಚನಗಿರಿ ಕೂಡ ತರಳಬಾಳು ಶ್ರೀಗಳಂತೂ ಅದ್ಭುತವಂತ ಹಾಸ್ಯ ಪ್ರಜ್ಞೆಗಳವರು. ಅವರು ಕೂಡ ತರಳಶ್ರೀ ಅಂತ ಒಂದು ಪ್ರಶಸ್ತಿ, ತರಳಬಾಳು ಶ್ರೀನ ತರಳಶ್ರೀ ಅಂತ ಒಂದು ಪ್ರಶಸ್ತಿ ಕೊಟ್ಟಿದ್ದಾರೆ. ಹೀಗೆ ಈ ವೀರಶೈವ ಮಠಾಧೀಶರುಗಳು ನಾನು ತುಂಬ ಪ್ರೋತ್ಸಾಹಿಸಿದೆ. ನಾನು ಅವ್ರಿಗೆ ಋಣಿ. ಈಗ ನಿಮ್ಮ ಯೋಜನೆಗಳಲ್ಲಿ ಮುಂದೆ ಏನಾದರೂ ಯೋಜನೆ ಇದೆಯಾ? ನೀವು 3 ಜನ ಒಟ್ಟಿಗೆ ಸೇರ್ಕೊಂಡು ಏನಂದ್ರೆ ನಾನು ಕಲಿಸ್ಬೇಕು, ಭಾಷಣ ಕಲೆಯನ್ನು ಕಲಿಸ್ಬೇಕು ಜನರಿಗೆ. ಅಂದ್ರೆ ನಿಮ್ಗೆ ಉದಯೋನ್ಮುಖ ಹಾಸ್ಯಗಾರರಿಗೆ ಇವರೆಲ್ಲ ಯಾರಿಗೂ ನಾನು ಟ್ರೈನಿಂಗ್ ಕೊಟ್ಟಿಲ್ಲ, ಜೊತೆಯಲ್ಲಿ ಕರ್ಕೊಂಡು ಅಡ್ಡಾಡ್ಬಿಟ್ಟೆ. ಇವರೆಲ್ಲ ಕಲ್ತ್ಬಿಟ್ರು. ಈಗ ಇವ್ರನ್ನೂ ಸೇರಿಸ್ಕೊಂಡು ನನ್ನ ಇನ್ನೇನು ಒಂದು 5-6 ವರ್ಷ ಮಾಡ್ಬೋದು ನಾನು ಅಷ್ಟೇ ಏಜ್. ಈಗ ನನಗೆ 63 ವರ್ಷ. ಬೇಜಾರಾಗ್ತಿದೆ ಪ್ರಯಾಣ, ಆಮೇಲೆ ಜೋಕ್ ಹೇಳೋದನ್ನು ಮರೀತಾ ಇದ್ದೀನಿ. ಅದು ವಯೋಸಹಜವಾದಂಥ. ಹೀಗಾದಾಗ ನಾನೇನು ಅನ್ಕೊಂಡಿದ್ದೀನಿ, ಟ್ರೈನಿಂಗ್ ಶಾಲೆ ಶುರು ಮಾಡಬೇಕು. ಕರ್ನಾಟಕದಾದ್ಯಂತ ಎಲ್ಲೆಲ್ಲಿ ಜನ ಭಾಷಣ ಕಲೆ ಕಲಿಬೇಕು, ನನ್ನ ಹಾಸ್ಯವನ್ನು ಜನರಿಗೆ ಹೇಳಬೇಕು ಅಂತ. ಯಾಕಂದರೆ ಹಾಸ್ಯ ಹೇಳಿದ್ರೆ ಮಾತ್ರ ಜನ ಕೇಳ್ತಾರೆ. ಪುರಾಣ ಹೇಳ್ತೀನಿ ಬನ್ನಿ, ಪ್ರವಚನ ಮಾಡ್ತೀನಿ ಬನ್ನಿ, ಉಪನ್ಯಾಸ ಯಾರು ನಶಿಸಿದ್ರು ಹಾಸ್ಯ. ಇದನ್ನು ಕಲಿಸ್ಬೇಕು, ಅದರೊಂದು ಶಾಲೆನೇ ತೆರಿಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ. ಅದು ಎಲ್ಲ ನಿಮ್ಮಂಥವರ ಕೊಡ್ತಕ್ಕಂಥ ಒಂದು ಪ್ರಚಾರ, ಚಾನಲ್ಗಳ ಪ್ರಚಾರಗಳಿಂದ ಆಗ್ತದೆ. ಅದಕ್ಕೆ ಯಾರಾದರೂ ದಾನಿಗಳು ಸಿಗಬೇಕು. ನಮಗೊಂದು ಹಾಲು, ಮೈಕು, ಆ ಕಲಿಯೋ 10 ದಿವಸ ಶಿಬಿರಗಳು, ಭಾಷಣ ಮಾಡೋದು ಹೇಗೆ ಅಂತ ಕಲಿಸೋದು. ಹಂಗೆ ಬಂದಾಗ ಅವ್ರ ಊಟ, ವಸತಿ
ಇವೆಲ್ಲ ನೋಡ್ಕೊಳ್ಳೋಂಥ ಒಬ್ರು ಯಾರೋ ಶ್ರೀಮಂತ ಸ್ಪಾನ್ಸರ್ ನಮಗೆ ಸಿಕ್ಕರೆ ಅವ್ರು ಯಾವ ಊರಲ್ಲಿ ಅಂತಾರೋ ಅವರೆಲ್ಲ ಮಾಡ್ಬೋದು. ಅಲ್ಲಿಗೆಲ್ಲ ನಾವು ಭಾಷಣಕಾರ ಹೋಗಿ ಹೊಸ ಭಾಷಣಕಾರರಿಗೆ ಟ್ರೈನಿಂಗ್ ಕೊಡಬೇಕು ಅನ್ನೋದು ನನ್ನ ಕನಸು. ಸೊ ನಗಿಸುವುದು ನಿಮ್ಮ ಧರ್ಮ, ನಗುವುದು ನನ್ನ ಧರ್ಮ, ನಗಿಸುವುದೂ ನನ್ನ ಧರ್ಮ ಅಂತ. ನಗಿಸುವುದನ್ನು ಕಲಿಸುವುದು ಧರ್ಮ, ನಗಿಸುವುದನ್ನು ಕಲಿಸುವುದು ಧರ್ಮ ಅಂತ ಹೇಳಿ ನೀವೊಂದು ಬಹಳ ಬಹಳ ಖುಷಿ ಆಯಿತು ಪ್ರಾಣೇಶ್ ಸರ್ ಹಾಗೂ ಮಹಾಮನಿ ಸರ್. ನೀವು ಇಲ್ಲಿ ಬಂದಿದ್ದು ನಮಗೆ ಸ್ಪಾರ್ಕ್ ಇಗ್ನೈಟಿಂಗ್ ಮೈಂಡ್ಸ್ಗೆ ನಿಮ್ಮ ಎಕ್ಸ್ಪೀರಿಯನ್ಸ್ನ ಹಂಚ್ಕೊಂಡಿದ್ದು ನನಗಂತೂ ಬಹಳ ಬಹಳ ಖುಷಿ ಆಯಿತು. ಎಲ್ಲರ ಜೀವನದಲ್ಲೂ ಹಾಸ್ಯ ಇರಲಿ ಅಂತ ಹೇಳ್ತಾ ಈ ಒಂದು ಸಂದರ್ಶನ ಮುಗಿಸ್ತೀನಿ. ನಾನು ನಮ್ಮ ಸಂದರ್ಶನ ಮಾಡಿದಂಥ ಶ್ರೀಮತಿ ಸಹನಾ ಪೂರ್ಣ ಹೆಸರು ಸಹನಾ ಸುಂದರ್ ಅವರು ನಮ್ಮ ಸಂದರ್ಶನ ಮಾಡಿದರು. ಕರ್ನಾಟಕದ ಮಹಾಜನತೆಯೇ ಅವ್ರ ಅನುಭವಗಳನ್ನ ಕೂಡ ನಾವು ಕೇಳಿದ್ವಿ. ನಮಗೆ ಅನಿಸಿದ್ದೇನು ಅಂದರೆ ಇವ್ರಿಗೂ ಕೂಡ ಒಂದು ಸಂದರ್ಶನದ ಅವಶ್ಯಕತೆ ಇದೆ ಅಂತ ಹೇಳ್ತಾ ಅವರಿಗೆಲ್ಲ ವಿನಂತಿ ಮಾಡ್ಕೊಳ್ತೀನಿ. ನೀವು ಯಾಕೆ ಇದನ್ನು ಆರಿಸ್ಕೊಂಡ್ರಿ? ಭಗವಂತ ನಿಮಗೆ ಕುಳಿತು ಊಟ ಮಾಡುವಷ್ಟು ಆಸ್ತಿ ಕೊಟ್ಟಿದ್ದಾನೆ, ಮಕ್ಕಳು ಅಳಿಯಂದರು ಮೊಮ್ಮಕ್ಕಳು ನೆಮ್ಮದಿಯಿಂದಿದ್ದಾರೆ. ಆದರೂ ಈ ಥರದ್ದು ಒಂದನ್ನು ಹಚ್ಚಿಕೊಂಡು ನಮ್ಮಂಥ ಕಲಾವಿದರನ್ನ ಎಲ್ಲೆಲ್ಲಿಂದಲೂ ಹುಡುಕಿ ಅದೆಷ್ಟು ಸುಮಾರು 3 ತಿಂಗಳಿಂದ ನನ್ನ ಟಚ್ಚಲ್ಲಿದ್ದಾರೆ ಅವರು, ಬನ್ನಿ ಬನ್ನಿ ಅಂತ. ಆದರೆ ಇವ್ರ ಕಥೆನೂ ನಾವು ಇವತ್ತು ಕೇಳಿದ್ವಿ, ಅದು ರೆಕಾರ್ಡ್ ಆಗಿಲ್ಲ. ಮುಂಬರುವ ದಿನಗಳಲ್ಲಿ ಇವ್ರನ್ನೇ ಇಲ್ಲಿ ಕೂಡಿಸಿ ಪ್ರಶ್ನೆ ಕೇಳಿ ಅವರೇ ಕೂಡ ಒಂದು ಸಂದರ್ಶನವನ್ನು ಕೊಟ್ಟು ಹೇಗಿದ್ದೆ ನಾನು, ಅವರು ಮಿಲಿಟರಿ ಆಫೀಸರ್ ಆಗಿದ್ದವರು, ಕಮಾಂಡರ್ ಮಿಲಿಟರಿ ಕ್ಯಾಪ್ಟನ್ ಆಗಿರ್ತಕ್ಕಂಥ ಒಬ್ಬ ಮಹಿಳೆ ಇವತ್ತು ಗೃಹಿಣಿಯಾಗಿ ಸುಮ್ಮನೆ ಕೂರಬಾರ್ದು, ನಾನು ಭಗವಂತನಿಗೆ ಕೈಕಾಲು ಸಂಪತ್ತನ್ನು ಕೊಟ್ಟಾಗ ಅದನ್ನು ಸದ್ವಿನಿಯೋಗ ಮಾಡ್ಬೇಕಂತ ನಮ್ಮಂಥ ಮೂಲೆಯಲ್ಲಿರ್ತಕ್ಕಂಥ ಕಲಾವಿದರನ್ನ ಹುಡುಕಿ ಕರೆಸಿ ಅವರು ಸಂದರ್ಶನ ಮಾಡಿ ನಮ್ಮನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾರೆ. ಇವ್ರ ಪರಿಚಯವನ್ನು ನೀವು ಮಾಡ್ಕೊಳ್ಬೇಕು. ಅದಕ್ಕೆ ಮುಂದಿನ ಎಪಿಸೋಡ್ಗಳಲ್ಲಿ ಇವ್ರನ್ನ ಇಲ್ಲಿ ಕೂರಿಸಿ ನಮ್ಮಂಥವ್ರು ಅಲ್ಲಿ ಕೂತು ಇವ್ರನ್ನ ಪ್ರಶ್ನೆ ಮಾಡಿದಾಗ ಮಾತ್ರ ಮತ್ತೊಬ್ಬ ಇಂಥ ವ್ಯಕ್ತಿ ಕರ್ನಾಟಕಕ್ಕೆ ಸಿಗ್ತಾರೆ ಅಂತ ಹೇಳ್ತಾ ನಮ್ಮೆಲ್ಲರ ಸಂದರ್ಶನ ಮಾಡೋದಕ್ಕಾಗಿ ಇವರ ಇಡೀ ಕುಟುಂಬಕ್ಕೆ ನಾವು ಋಣಿಗಳಾಗಿದ್ದೇವೆ. ಎಲ್ಲ ಕಲಾವಿದರಿಗೂ ಈ ಸೌಭಾಗ್ಯ ಸಿಗಲಿ ಅಂತ ಆಶಿಸ್ತಾ ಇಡೀ ಕರ್ನಾಟಕದ ಜನತೆಗೆ ಈ ಯೂಟ್ಯೂಬ್ ಚಾನಲ್ ಹೆಸರು ಮೇಡಮ್ ಇದ್ರದ್ದು ಸ್ಪಾರ್ಕ್ ಇಗ್ನೈಟಿಂಗ್ ಮೈಂಡ್ಸ್. ಇದಕ್ಕೊಂದು ಒಳ್ಳೆ ಕನ್ನಡದ ಹೆಸರನ್ನು ಸೂಚನೆ ಮಾಡ್ಬೇಕು. ಆಮೇಲೆ ನಾವು ಬೆಳಕಿನ ಕಿಡಿ ನೋಡಿ ಇಷ್ಟು ಸರಳ ಇರೋದನ್ನ ಕಾಕ್ ಪೂಕ್ ಪೂಯ್ಕ್ ಅಂತ ಇದೀವಿ ನಾವು. ಬೆಳಕಿನ ಕಿಡಿ ಅಂತಲೇ ಹೆಸರು. ಇದನ್ನ ಅವ್ರಿಗೆ ಬ್ರಾಕೆಟ್ ಅಲ್ಲಿ ಹಾಕಿ ಇಂಗ್ಲಿಷನ್ನ ಬೆಳಕಿನ ಕಿಡಿ ಚಾನಲ್ ಅಲ್ವಾ? ಬೆಳಕಿನ ಕಿಡಿ ಚಾನಲ್ ಯೂಟ್ಯೂಬ್ ಚಾನಲ್. ಯೂಟ್ಯೂಬ್ ಬೆಳಕಿನ ಕಿಡಿ ಯೂಟ್ಯೂಬ್ ಚಾನಲ್ ಅಂತ ಹೆಸರಿಟ್ರೆ ಎಲ್ರಿಗೂ ಮುಟ್ತದೆ. ಇಲ್ಲಾಂದ್ರೆ ಯಾವ ಚಾನಲ್ ನೀವು ಕಾರ್ಯಕ್ರಮ ಕೊಟ್ಟಿದ್ದನ್ನ ಕಾಪ್ ಕೂಪ್ ಕೂಪ್ ಅನ್ನೋದ್ರಾಗನೆ ಎರಡು ಮೂರು ಸಲ ಹೇಳ್ಬೇಕು. ಅಯ್ಯೋ ಇದೇ ಹಿಂಗಿದ್ರೆ ಒಳಗಡೆ ಆಗಿರ್ಬೋದು ಅವ್ರಿಗೆ ಗಾಬರಿ ಆಗೋದು ಬೇಡ. ಬೆಳಕಿನ ಕಿಡಿ ಅಂತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಎಲ್ಲಾ ಪ್ರತಿಭಾ ಕಿಡಿಗಳು ಬರಲಿ, ಅವು ಇಲ್ಲಿ ಸ್ಪಾರ್ಕ್ ಆಗಲಿ ಅಂತ ಆಶಿಸ್ತಾ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಸಿರಿಗನ್ನಡಂ ಗೆಲ್ಲಿಗೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಇಷ್ಟೊಂದು ಒಳ್ಳೆ ಮಾತಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಮಸ್ಕಾರ.